ಎಲ್ಲರಿಗೂ ನಮಸ್ಕಾರ. ಆಲಿನ್ ಒನ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಾಂಪಿಟೇಟಿವ್ ಎಕ್ಸಾಮನ್ನು ನಾವು ಹೆಂಗೆ ಕಂಡಕ್ಟ್ ಮಾಡಬೇಕು, ಕಾಂಪಿಟೇಟಿವ್ ಎಕ್ಸಾಮನ್ನು ನಾವು ಹೆಂಗೆ ರೆಫರ್ ಮಾಡಬೇಕು, ಕಾಂಪಿಟೇಟಿವ್ ಎಕ್ಸಾಮ್ನ ನಾವು ಹೆಂಗೆ ಫೇಸ್ ಮಾಡಬೇಕು, ಯಾವ್ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ತಾವೆ. ಸೊ ನಾವು SLC ಮುಗಿಸಿದ ಮೇಲೆ ಇರ್ಬೋದು, PUC ಮುಗಿಸಿದ ಮೇಲೆ ಇರ್ಬೋದು, ಡಿಗ್ರಿ ಮುಗಿಸಿದ ಮೇಲೆ ಇರ್ಬೋದು, ಅಥವಾ ಯಾವುದೋ ಒಂದು PG ಮುಗಿಸಿದ ಮೇಲೆ ಇರ್ಬೋದು. ಆ ಮುಗಿಸಿದ ಮೇಲೆ ಯಾವ್ಯಾವ ಎಕ್ಸಾಮನ್ನು ಹೆಂಗೆ ಕಂಡಕ್ಟ್ ಮಾಡ್ತಾರೆ, ಸೊ ಯಾವ ಎಕ್ಸಾಮ್ನ ನಾವು ರೆಫರ್ ಮಾಡಬೇಕು, ಆಮೇಲೆ ಯಾವ ಎಕ್ಸಾಮ್ನ ಓದಬೇಕು, ಯಾವ ರೀತಿ ಓದಬೇಕು, ನಮ್ದು ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಯಾವ ಟೈಪ್ ಎಕ್ಸಾಮ್ ಬರ್ತಾವೆ ಅನ್ನೋದನ್ನು ಕೆಲವೊಂದು ಅಂಶಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೇವೆ. ಮೊದಲನೇದಾಗಿ ಕಾಂಪಿಟೇಟಿವ್ ಪ್ರಿಪ್ರೇಷನ್ ಅಂತ ಹೇಳ್ತೀವಿ ನಾವು. ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಅಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವ ರೀತಿಯಾಗಿ ಪ್ರಿಪೇರ್ಡ್ ಆಗ್ತಕ್ಕಂಥದ್ದು. ಸೊ ನಾವೇನು ಕಲ್ತಿರ್ಬೋದು, SLC ಮುಗಿಸಿರ್ಬೇಕು, ಇಲ್ಲ PUC ಮುಗಿಸಿರ್ಬೋದು, ಅಥವಾ ಡಿಗ್ರಿ ಮುಗಿಸಿರ್ಬೋದು, ಅಥವಾ ಯಾವುದೋ ಒಂದು PG ಮುಗಿಸಿರ್ತಕ್ಕಂಥದ್ದಾಗ ನಾವು ಕಾಂಪಿಟೇಟಿವ್ ಎಕ್ಸಾಮನ್ನು ಹೆಂಗೆ ಪ್ರಿಫರ್ ಮಾಡಬೇಕು. ಹಾಗಾದರೆ ಕಾಂಪಿಟೇಟಿವ್ ಸಂಬಂಧಪಟ್ಟಾಗೆ ನಾವು ಯಾವುದನ್ನು ಓದಬೇಕು, ಯಾವುದೇ ಕಾಂಪಿಟೇಷನ್ ಎಕ್ಸಾಮ್ ಇರಲಿ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ, ಯಾವುದೇ ಸ್ಪರ್ಧಾತ್ಮಕ ಎಕ್ಸಾಮ್ ಪರೀಕ್ಷೆಗಳು ಬರಲಿ, ಎಲ್ಲದಕ್ಕೂ ಬೇಸಿಕ್ ಕಾನ್ಸೆಪ್ಟ್ ಅನ್ನೋದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಬೇಸಿಕ್ ಪಾಯಿಂಟ್ಸನ್ನು ನಾವು ತಿಳ್ಕೊಬೇಕಾಗ್ತದೆ. ಹಾಗಾದ್ರೆ ಯಾವ್ಯಾವ ಬೇಸಿಕ್ ಪಾಯಿಂಟ್ಸು, ಯಾವುದೇ ಟೈಪ್ ಎಕ್ಸಾಮ್ ಕರೀಲಿ, ಸೊ ಅದಕ್ಕೆ ಬೇಸಿಕ್ ಪಾಯಿಂಟ್ಸನ್ನು ಇಂಪಾರ್ಟೆಂಟ್ ಆಗ್ತದೆ. ಹಾಗಾದ್ರೆ ಯಾವ ಬೇಸಿಕ್ ಪಾಯಿಂಟ್ಸ್ ಅವು, ಸೊ ನೆನ್ಪಿಟ್ಕೋರಿ, ಒನ್ ಬೈ ಒನ್ ಅಧ್ಯಯನ ಮಾಡೋಣ. ಓಕೆ, ಸೊ ಮೊದಲನೇದಾಗಿರ್ತಕ್ಕಂಥದ್ದು ನೋಡ್ರಿ, ಕರೆಂಟ್ ಅಫೇರ್ಸ್ ಅಂತ ಹೇಳ್ತೀವಿ ನಾವು. ಮೊದಲನೇದಾಗಿರ್ತಕ್ಕಂಥದ್ದು ಕರೆಂಟ್ ಅಫೇರ್ಸ್ ಅಂದ್ರೆ ದಿನನಿತ್ಯದ ಇರ್ತಕ್ಕಂಥ ಒಂದು ಪ್ರಶ್ನೆಗಳು, ದಿನನಿತ್ಯ ಇರ್ತಕ್ಕಂಥ ಒಂದು ಮಾಹಿತಿಗಳು ಅಂತ ಹೇಳ್ತೀವಿ ನಾವು. ದಿನನಿತ್ಯ ಇರ್ತಕ್ಕಂಥ ಮಾಹಿತಿಗಳು ಅಂತಂದ್ರೆ ಈಗ ನಾವು ನ್ಯೂಸ್ಗಳು ನೋಡ್ತಾ ಇರ್ತೀವಿ, TV ನೋಡ್ತಾ ಇರ್ತೀವಿ, ಮೊಬೈಲ್ ನೋಡ್ತಾ ಇರ್ತೀವಿ. ಸೊ ಅಲ್ಲಿ ಎಲ್ಲೋ ಏನೋ ಪ್ರಾಬ್ಲಮ್ ಆಗಿರ್ತೈತಿ, ಎಲ್ಲೋ ಒಂದು ಅರ್ಥಕ್ಯೂಕ್ ಆಗಿರ್ತೈತಿ, ಎಲ್ಲೋ ಒಂದು ಭೂಕಂಪ ಆಗಿರ್ತೈತಿ. ಓಕೆ, ಯಾವುದೋ ಒಂದು ದೇಶದ ಯುದ್ಧ ನಡೆದಿರ್ತೈತಿ. ಓಕೆ, ಆಮೇಲೆ ಯಾವುದೋ ಒಂದು ಎಲೆಕ್ಷನ್ ಆಗಿರ್ತೈತಿ, ಅಥವಾ ಯಾವುದೋ ಒಂದು ಪ್ರವಾಹ ಬಂದಿರ್ತೈತಿ. ಸೊ ಅಂಥವುಗಳೆಲ್ಲ ಕರೆಂಟ್ ಅಫೇರ್ಸ್ ಅಂದ್ರೆ ದಿನನಿತ್ಯ ಜೀವನದೊಳಗೆ ಬೆಳಿಗ್ಗೆಯಿಂದ ಸಾಯಂಕಾಲ ಮಟ್ಟ ಏನೇನು ಆಗ್ತಾವಲ್ರಿ, ಅವಳನ್ನೆಲ್ಲ ಮಾಹಿತಿನ ನೀವು ಒಂದು ಕಡೆ ಕಲೆಕ್ಟ್ ಮಾಡ್ಕೋಬೇಕು, ಅವಳನ್ನೆಲ್ಲ ತಿಳ್ಕೊಬೇಕು, ಅವಳನ್ನೆಲ್ಲ ಓದ್ಕೋಬೇಕು. ಅವನ್ನೆಲ್ಲ ಅಪ್ಡೇಟ್ ಮಾಡಿಕೊಂಡ್ರೆ ನಾಟ್ ಓನ್ಲಿ ಹೋಲ್ ವರ್ಲ್ಡ್, ಎಲ್ಲದೂ ಜಗತ್ತಿನ ಎಲ್ಲ ವಿಷಯಗಳನ್ನು ಕಂಪ್ಲೀಟಾಗಿ ನಾವು ನಮ್ಮ ಮೈಂಡ್ ಒಳಗೆ ಕ್ಯಾಪ್ಚರ್ ಮಾಡ್ಕೋಬೇಕು. ಸೊ ಅಂದಾಗ ನಮಗೆ ಏನಾಗುತ್ತೆ ಅಂದರೆ ಕರೆಂಟ್ ಅಫೇರ್ಸ್ ಫುಲ್ಫಿಲ್ ಆಗುತ್ತೆ ಅಂತ ಹೇಳ್ತೀವಿ ನಾವು. ಕರೆಂಟ್ ಅಫೇರ್ಸ್ ಅಂದರೆ ಅದು ಒಂದೇ ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದಲ್ಲ, ಇಟ್ಸ್ ರಿಲೇಟೆಡ್ ಟು ಆಲ್ ಅಂತ ಹೇಳ್ತೀನಿ. ಎಲ್ಲರಿಗೂ ರಿಲೇಟೆಡ್ ಇರ್ತಕ್ಕಂಥದ್ದು. ಇವತ್ತು ದಿನನಿತ್ಯ ಜೀವನದೊಳಗೆ ಏನೇನು ನಡೀತಾವು, ಓಕೆ, ಅದು ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು. ಓಕೆ, ಅದು ಅಂಥ ವಿಷಯಗಳನ್ನು ನೀವು ಕರೆಂಟ್ ಅಫೇರ್ಸ್ ಅಂತ ಹೇಳ್ತೀವಿ ನಾವು. ಸೊ ಅಂಥ ವಿಷಯಗಳನ್ನು ಒಂದು ಕಡೆ ಕಲೆಕ್ಟ್ ಮಾಡ್ಕೋಬೇಕು. ಕಲೆಕ್ಟ್ ಮಾಡ್ಕೊಂಡು ನೀವು ಇಟ್ಕೊಂಡ್ರಪ್ಪ ಅಂದ್ರೆ ನಿಮ್ಗೆ ಯಾವಾಗ ಅನುಕೂಲ ಬೇಕಲ್ಲ ಅವಾಗ ಓದಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ ನಾವು. ಸೊ ದಟ್ ಇಸ್ ಕಾಲ್ಡ್ ಕರೆಂಟ್ ಅಫೇರ್ಸ್ ಅಂತ ಹೇಳ್ತೀವಿ ನಾವು. ಸೆಕೆಂಡ್ ಇರ್ತಕ್ಕಂಥ ನೋಡಿ, ಸಬ್ಜೆಕ್ಟ್ ಓರಿಯೆಂಟೆಡ್ ಸ್ಟಡಿ ಅಂತ ಹೇಳ್ತೀವಿ ನಾವು. ಸಬ್ಜೆಕ್ಟ್ ಓರಿಯೆಂಟೆಡ್ ಸ್ಟಡಿ ಅಂತಂದ್ರೆ ವಿಷಯಾಧಾರಿತ ಒಂದು ಓದುವುದು ಅಂತ ಹೇಳ್ತೀವಿ. ವಿಷಯಾಧಾರಿತ ಓದ್ತಕ್ಕಂಥದ್ದು. ಹಾಗಾದ್ರೆ ವಿಷಯಾಧಾರವಾಗಿ ಹೆಂಗೆ ಓದ್ಬೇಕು ನಾವು, ಇಲ್ಲಿ ನೋಡ್ರಿ, ಸೈನ್ಸ್, ಸೋಷಿಯಲ್, ಮ್ಯಾಥ್ಸ್, ಕನ್ನಡ, ಗ್ರಾಮರ್ ಅಂತ ಇದೆ. ಓಕೆ, ಮೊದಲನೇದಾಗಿ ಸೈನ್ಸ್ ತೋರಿ. ಸೈನ್ಸ್ ಅಂದ್ರೆ ಏನು ಓದ್ಬೋದು, ಏನು ಆರ್ಟ್ಸ್ ಸ್ಟೂಡೆಂಟ್ ಅದೇನ್ರಿ ಸೈನ್ಸ್ ಓದಲ್ಲ, ನಾ ಸೈನ್ಸ್ ಸ್ಟೂಡೆಂಟ್ಸ್ ಅಂದರೆ ಆರ್ಟ್ಸ್ ಓದಲ್ಲ, ನಾಟ್ ಲೈಕ್ ದಟ್. ಕೆಲವೊಂದು ಬೇಸಿಕ್ ಕಾನ್ಸೆಪ್ಟನ್ನು ಇರಬೇಕಾಗತ್ತಾ, ಕೆಲವೊಂದು ಬೇಸಿಕ್ ಕಾನ್ಸೆಪ್ಟನ್ನು ಓದಲೇಬೇಕಾಗಿರ್ತಕ್ಕಂಥ ಸ್ಥಿತಿ ಇದೆ. ಯಾಕಂದರೆ ಕೆಲವೊಂದು ಬೇಸಿಕ್ಗಳು ಪ್ರತಿ ಎಕ್ಸಾಮಲ್ಲಿ ಕಂಡಕ್ಟ್ ಮಾಡ್ತಾರೆ, ಪ್ರತಿ ಎಕ್ಸಾಮಲ್ಲಿ ಬರ್ತಾವೆ. ಸೊ ಅದರಿಂದ ನಾವು ಒಂದು ಬೇಸಿಕ್ ಅಂತ ತಿಳ್ಕೊಬೇಕು. ಸೈನ್ಸ್ ಅಂದರೆ ಏನು ಓದಬೇಕಪ್ಪ, ಸೈನ್ಸ್ ಫಸ್ಟ್ ಆಫ್ ಆಲ್ ನೆನ್ಪಿಟ್ಕೋರಿ. ಸೈನ್ಸನ್ನು ಓದಬೇಕಾದಾಗ ನೀವು 4ನೇ ಕ್ಲಾಸಿಂದ 10ನೇ ಕ್ಲಾಸ್ ಅಥವಾ 12ನೇ ಕ್ಲಾಸ್ವರೆಗೆ ಏನು ಕಲ್ತಿರ್ತೀರಲ್ಲ, ಅಲ್ಲಿ ಮಟ್ಟ ಅಷ್ಟು ಪುಸ್ತಕಗಳನ್ನು ಕಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ಮೆಥಡ್ ಇದು. ಓಕೆ, 4ನೇ ಕ್ಲಾಸಿಂದ 10ನೇ ಕ್ಲಾಸ್ ಕಲೆಕ್ಟ್ ಮಾಡ್ಕೋಬೇಕು. ಸೈನ್ಸ್ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಯಾವುದೋ ಒಂದು ಬುಕ್ ಒಳಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಒಂದು ಬುಕ್ ಬಂದಿದೆ, ಓದೋದೇನು ತಪ್ಪಲ್ಲ, ಓದ್ಬೇಕು, ಅದನ್ನೂ ಓದಬೇಕು. ಸೊ ಎಲ್ಲ ಪಾಯಿಂಟ್ಸನ್ನು ಕವರ್ ಮಾಡಿರ್ಬೋದು, ಮಾಡದೇ ಇರ್ಬೋದು ಅದರೊಳಗೆ. ಆದ್ದರಿಂದ ನೀವು ಪುಸ್ತಕ ಕಲೆಕ್ಟ್ ಮಾಡ್ಕೋಬೇಕು, ಬುಕ್ ಕಲೆಕ್ಟ್ ಮಾಡ್ಕೋಬೇಕು, NCERT ಬುಕ್ಸ್ ಕಲೆಕ್ಟ್ ಮಾಡ್ಕೋಬೇಕು. ಕಲೆಕ್ಟ್ ಮಾಡಿಕೊಂಡು ಒಂದೊಂದೇ ಚಾಪ್ಟರ್ ಓದ್ತಾ ಹೋಗ್ಬೇಕು, ಒಂದೊಂದೇ ಚಾಪ್ಟರ್ ಓದ್ತಾ ಹೋಗ್ಬೇಕು, ಅದ್ರ ಪಾಯಿಂಟ್ಸ್ ಮಾಡ್ತಾ ಹೋಗ್ಬೇಕು. ಒಂದೊಂದೇ ಚಾಪ್ಟರ್ ಓದ್ತಾ ಹೋಗ್ಬೇಕು, ಪಾಯಿಂಟ್ಸ್ ಮಾಡ್ತಾ ಹೋಗಬೇಕು. ಫಾರ್ ಎಕ್ಸಾಂಪಲ್ ಈಗ ಬೆಳಕು, ಲೈಟ್ ಅಂತ ಬರುತ್ತೆ. ಬೆಳಕು ಬಟ ನೋಡ್ರಿ, 4ನೇ ಕ್ಲಾಸಿಗೆ ಇರ್ತೈತಿ, ನೆಕ್ಸ್ಟ್ 5ನೇ ಕ್ಲಾಸಿಗೆ ಇರ್ತೈತಿ, ನೆಕ್ಸ್ಟ್ 6ನೇ ಕ್ಲಾಸಿಗೆ ಇರ್ತೈತಿ. ಅಪ್ಗ್ರೇಡೆಡ್ ಅಂದರೆ ಡೆವಲಪ್ಮೆಂಟ್ ಆಗ್ತಾ ಬರ್ತೈತಿ. ಸೊ ಹಾಗಾಗಿ ಆ ಇಡೀ ಚಾಪ್ಟರ್ದು ಒಂದು ಕಡೆ ಪಾಯಿಂಟ್ಸನ್ನು ಬರೀಬೇಕು. ನೀವು ಒಂದು ಕ್ವಶನ್ ಆನ್ಸರ್ ಬೇಸ್ ಮೇಲೆ ಬರೀರಿ, ಪಾಯಿಂಟ್ಸ್ ಬೇಸ್ ಮೇಲೆ ಬರೀರಿ. ನಿಮ್ಗೆ ಹೆಂಗೆ ನೆನ್ಪಿಡಕ್ಕೆ ಸಾಧ್ಯ ಇದೆಯಲ್ಲ ಆ ಬೇಸ್ ಮೇಲೆ ಬರೀತಕ್ಕಂಥದ್ದು. ಗಾಳಿ, ಅದ್ರ ಬಗ್ಗೆ ಬರ್ತಕ್ಕಂಥದ್ದು. ಶಬ್ದ, ಚಲನೆ, ನೋಡ್ರಿ, ಒನ್ ಬೈ ಒನ್ ಪ್ರತಿಯೊಂದು ಅಧ್ಯಾಯದಲ್ಲಿ ಪ್ರತಿಯೊಂದು ತರಗತಿಯು ಕೂಡ ಜಂಪ್ ಆಗ್ತಾ ಹೋಗ್ತಿದ್ದಾರೆ, ಪ್ರತಿಯೊಂದು ಕೂಡ ಅಪ್ಗ್ರೇಡ್ ಆಗ್ತಾ ಹೋಗ್ತೈತಿ. ಅಂಥವುಗಳನ್ನ ನೀವು ಒಂದು ಕಡೆ ಪಾಯಿಂಟ್ಸ್ ಮಾಡಿಡಬೇಕು. ಪಾಯಿಂಟ್ಸ್ ಮಾಡಿಟ್ರೆ ಹೈಲೈಟ್ ಮಾಡ್ಕೊಂಡ್ರೆ ನಿಮ್ಗೆ ಓದಲಿಕ್ಕೆ ಈಸಿ ಆಗ್ತೈತಿ. ಸೊ ಅದನ್ನೆಲ್ಲ ರೆಫರ್ ಮಾಡಿದ್ಮೇಲೆ ನೀವು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ ಓದಿದರೆ ಈಸಿ ಆಗ್ತೈತಿ.
ಫಸ್ಟ್ ಮೆಥಡ್ ನೋಡ್ರಿ, ಸೈನ್ಸ್ ಸಂಬಂಧಪಟ್ಟಾಗೆ ನೀವು 4th ಇಂದ ಬುಕ್ಸ್ ಕಲೆಕ್ಟ್ ಮಾಡಬೇಕು. ಬುಕ್ಸ್ ಕಲೆಕ್ಟ್ ಮಾಡಿ ಪಾಯಿಂಟ್ಸ್ ಬರ್ಕೋಬೇಕು. ಅದೇ ರೀತಿ ಸೋಷಿಯಲ್ ಸ್ಟಡಿ ಅದು ಕೂಡ ಸೇಮ್ ನೋಡ್ರಿ, ಅದು ಕೂಡ ಅದೇ ರೀತಿ ಅದರೊಳಗೆ ಇತಿಹಾಸ ಬರ್ಬೋದು, ಜೋಗ್ರಫಿ ಬರ್ಬೋದು, ಪೌರನಿಧಿ ಬರ್ಬೋದು, ಅರ್ಥಶಾಸ್ತ್ರ ಬರ್ಬೋದು. ಶಿವಾಜಿ ಮಹಾರಾಜ್ ಬಗ್ಗೆ ಹೇಳಾಕ್ತೀವಪ್ಪ ಅಂದ್ರೆ ಶಿವಾಜಿ ಮಹಾರಾಜ್ ಬಗ್ಗೆ ಡೀಟೇಲ್ ಆಗಿರ್ತಕ್ಕಂಥದ್ದು ಅಲ್ಲಿ ಆ ಚಾಪ್ಟರ್ ಅಧ್ಯಾಯದೊಳಗೆ 2 ಪೇಜ್ ಐತೆ ಅಂದ್ರೆ ಮುಂದೆ ಮತ್ತೆ ನೆಕ್ಸ್ಟ್ ಒಂದು ಕ್ಲಾಸ್ನಾಗ ಮತ್ತೆ ಜಾಸ್ತಿ ಇರ್ತೈತಿ, ಮತ್ತೆ ನೆಕ್ಸ್ಟ್ ಕ್ಲಾಸ್ ಜಾಸ್ತಿ ಇರ್ತೈತಿ. ಅಲ್ಲಿ ಸಿಗಲಿಲ್ಲ ಯೂಟ್ಯೂಬ್ ಸರ್ಚ್ ಮಾಡಿರಿ, ಪ್ರತಿಯೊಂದು ಮಾಹಿತಿನ ಅಲ್ಲಿ ಅಪ್ಲೋಡ್ ಮಾಡ್ಕೋಬೇಕು, ಪ್ರತಿಯೊಂದು ಮಾಹಿತಿನೂ ಬರ್ಕೋಬೇಕು. ಬರೆದು ಇಟ್ಕೊಂಡ್ರಪ್ಪ ಅಂದ್ರೆ ಒಂದು ಕಡೆ ಫುಲ್ಫಿಲ್. ಓಕೆ, ಶಿವರ ಮಹಾರಾಜ ಇರ್ಬೋದು, ಓಕೆ, ಅಕ್ಬರ್ ಮಹಾರಾಜ ಇರ್ಬೋದು, ಬೇರೆ ಯಾವುದೇ ರಾಜ ಇರ್ಬೋದು, ಯಾವುದೇ ಒಂದು ಇತಿಹಾಸಕಾರ ಒಂದು ಕಲ್ಪನೆ ಇರ್ಬೋದು, ಯಾವುದೇ ಒಂದು ಇತಿಹಾಸ ಸಂಬಂಧಪಟ್ಟಾಗೆ ರಾಜರ ಒಂದು ಆಳ್ವಿಕೆ ಇರ್ಬೋದು, ಅಥವಾ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಕೌಟಿಲ್ಯ. ಸೊ ಅವರೆಲ್ಲ ಬರ್ತಕ್ಕಂಥ ಅವರ ವಿಷಯಗಳನ್ನೆಲ್ಲ ಪರಿಪೂರ್ಣವಾಗಿ ನೀವು ಒಂದು ಕಡೆ ಬರೆದಿಟ್ಕೋಬೇಕು. ಅಂದ್ರೆ ಹಂತವಾಗಿ 4ನೇತಿಗೆ ಏನು ಬಂದಿದೆ, 5ನೇತಿಗೆ ಏನು, 6ನೇತಿಗೆ ಬಂದಿದೆ, ಕಂಟಿನ್ಯೂಷನ್ ಅಂತ ಹೇಳ್ತೀವಿ ನಾವು. ನೋಡಿ, ಹೆಚ್ಚು ಅಧ್ಯಾಯಗಳಿರ್ತಕ್ಕಂಥ ವಿಷಯ ಯಾವುದಪ್ಪ ಅಂದ್ರೆ ವಿಷಯ ಸೋಷಿಯಲ್, ನೆನ್ಪಿಟ್ಕೋ, ಸಮಾಜ. 10ನೇತಿಗೆಲ್ಲ ಬಂದ್ರಪ್ಪ ಅಂದ್ರೆ 30 ಅಧ್ಯಾಯಗಳಿರ್ತಾವೆ. ಹೀಗಾಗಿ ಅಷ್ಟು ಅಧ್ಯಾಯಗಳು ಇದ್ರೆ ಕೂಡ ಇನ್ನೂ ಫುಲ್ಫಿಲ್ ಆಗಿರಲ್ಲ ಅದು ವಿಷಯ, ಇನ್ನೂ ಇರುತ್ತೆ ಅಂತ ಹೇಳ್ತೀವಿ ನಾವು. ಸೊ ಹೀಗಾಗಿ ನೀವು ಅದನ್ನು ಜಾಸ್ತಿ ಕವರೇಜ್ ಮಾಡ್ಕೊಂಡ್ರಪ್ಪ ಅಂದ್ರೆ, ಜಾಸ್ತಿ ನೀವು ಪಾಯಿಂಟ್ಸ್ ಮಾಡಿಟ್ಕೊಂಡ್ರಪ್ಪ ಅಂದ್ರೆ ಈಸಿ ಆಗ್ತೈತಿ. ಅದರೊಳಗೆ ಇಶ್ಯೂಗಳನ್ನು ನೆನ್ಪಿಟ್ಕೋಬೇಕಾದಾಗ ಒಂದೇನೋ ಟೆಕ್ನಿಕ್ಸ್ ಯೂಸ್ ಮಾಡ್ಕೊಂಡು ಇಶ್ಯೂ ಇಲ್ಲಾಂದ್ರೆ ಹುಯ್ಯಿ ಅಂತ ಮೈಂಡಿಗೆ ಪ್ರೆಷರ್ ಕೊಡಬಾರ್ದಂಗೆ ಟೆಕ್ನಿಕ್ಸ್ ಯೂಸ್ ಮಾಡಿ ನಾವು ನೆನ್ಪಿಟ್ಕೋಬೇಕಂತ ಹೇಳ್ತೀವಿ ನಾವು. ಓಕೆ, ಹಂಗೆ ಸೋಷಿಯಲ್ ಸ್ಟಡಿ ಮಾಡಿರಿ. ನೆಕ್ಸ್ಟ್ ಮ್ಯಾಥ್ಸ್ ಅಂತ ಹೇಳ್ತೀವಿ ನಾವು. ಮ್ಯಾಥಮೆಟಿಕ್ಸ್ ಒಳಗೆ ಸೊ ಅಲ್ಲೇ 4ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ, ಓಕೆ, 8, 9, 10 ಅಂದ್ರೆ ಸ್ವಲ್ಪ ಸ್ಪೆಸಿಫಿಕ್ ಆಗ್ತೈತಿ. ಸೊ ಅವಾಗನೇ ಅದನ್ನೇ ನೆನ್ಪಿಡೋ ಅವಶ್ಯಕತೆ ಇಲ್ಲ. 4ನೇದಿಂದ 8ನೇ ಮಟ್ಟ ಅಟ್ಲೀಸ್ಟ್ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತೀವಿ ನಾವು ಮ್ಯಾಥ್ಸ್ ಒಳಗೆ. ಓಕೆ, ಮ್ಯಾಥ್ಸ್ ಒಳಗೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಕಾಮನ್ ಆಗಿರ್ತಕ್ಕಂಥದನ್ನ ನಾವು ಅಧ್ಯಯನ ಮಾಡಬೇಕು, ಕಾಮನ್ ಆಗಿರ್ತಕ್ಕ ಅರ್ಥ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಈಗ ಕೂಡ್ಸೋದಂತ ಬರ್ತೈತಿ, ಕಳೆಯೋದಂತ ಬರ್ತೈತಿ. ಒಬ್ಬೊಬ್ರಿಗೆ ಕೂಡ್ಸೋಕೆ ಕಳೆಯೋಕೆ ಬರಂಗಿಲ್ಲ, ಅವನ್ನೆಲ್ಲ ಪರ್ಫೆಕ್ಟ್ ಮಾಡ್ಕೋಬೇಕು. ಓಕೆ, ಗುಣಾಕಾರ, ಭಾಕಾರ, ಭಿನ್ನ ರಾಶಿ ಲೆಕ್ಕ ಬಂದಾಗ ಹೆಂಗೆ ಬಿಡಿಸ್ಬೇಕು. ಯಾಕಂದ್ರೆ ಪ್ರತಿಯೊಂದರಲ್ಲಿಯೂ ಕೂಡ ಆ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಲೆಕ್ಕಗಳು ಬಂದಾಗ ಅಂಥವುಗಳನ್ನು ಬಿಡಿಸೋದನ್ನು ಕಲಿಬೇಕು ನಾವು. ಸೊ ಹೀಗಾಗಿ ನಾವಲ್ಲೇ ಮ್ಯಾಥ್ಸ್ ಒಳಗೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. 4ನೇದಿಂದ 8ನೇ ಮಟ್ಟ 7ನೇ ಸಿಲೆಬಸ್ ನೋಡ್ರಿ, ಇಟ್ಸ್ ವೆರಿ ಪವರ್ಫುಲ್, ಭಾರಿ ಚಂದ ಐತಿ ಸಿಲೆಬಸ್ ಅದು. ಅದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ರೆಫರ್ ಮಾಡ್ತಕ್ಕಂಥ ಕ್ವಶನ್ಸ್ ಜಾಸ್ತಿ ಆ ಒಂದು ತರಗತಿಯಲ್ಲಿ ಅದಾವ ಅಂತಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ನೀವೇನು ಮಾಡ್ಕೋಬೇಕು, ಕೂಡ್ಸೋದು, ಕಳೆಯೋದು, ಗುಣಾಕಾರ, ಭಾಕಾರ. ನೆಕ್ಸ್ಟ್ ಹಿಂದಿನ ವಿಡಿಯೋದಗಳು ಹೇಳಿದ್ದೀನಿ ಅದ್ರ ಬಗ್ಗೆ. ನೆಕ್ಸ್ಟ್ ಭಿನ್ನರಾಶಿ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಕಾರ ಪರ್ಫೆಕ್ಟ್ ಇರಬೇಕು. ದಶಮಾಂಶ, ಬಿಂದು ಬಂದಾಗ ಯಾವ ರೀತಿ ತೊಗೋಬೇಕು ನಾವು, ಯಾವ ರೀತಿ ಗುಣಿಸ್ಬೇಕು, ಯಾವ ರೀತಿ ಕೂಡಿಸ್ಬೇಕು. ಶೇಕಡಾ ಕ್ರಮ, ಪರ್ಸೆಂಟೇಜನ್ನು ಯಾವ ರೀತಿ ತೆಗಿಬೇಕು. ಸರಳ ಬಡ್ಡಿನ ಹೆಂಗೆ ಮಾಡಬೇಕು, ಬಡ್ಡಿ ಹೆಂಗೆ ಕಂಡುಹಿಡಿಯಬೇಕು. ಓಕೆ, ಅನುಪಾತ ಲೆಕ್ಕ ಬಂದಾಗ ಯಾವ ರೀತಿ ಬಿಡಿಸ್ಬೇಕು. ಭಿನ್ನರಾಶಿ ಹೆಂಗೆ ಕನ್ವರ್ಟ್ ಮಾಡ್ಕೋಬೇಕು. ಬೀಜಾಕ್ಷರಗಳನ್ನು ಹೆಂಗೆ ಗುಣಿಸ್ಬೇಕು, ಬೀಜಾಕ್ಷರಗಳನ್ನು ಹೆಂಗೆ ಕೂಡಿಸ್ಬೇಕು. ರೇಖಾಕೃತಿಗಳನ್ನು ಬಂದಾಗ ಆಕೃತಿಗಳನ್ನ ಆಕಾರ ಇರ್ತಕ್ಕಂಥ ವಿಸ್ತೀರ್ಣವನ್ನು ಹೆಂಗೆ ಕಂಡುಹಿಡಿಯಬೇಕು. ಬೇಸಿಕ್ ನೋಡ್ರಿ ಇವೆಲ್ಲ. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥದ್ದು, ಚೌಕದ ವಿಸ್ತೀರ್ಣ, ಆಯತ ವಿಸ್ತೀರ್ಣ, ಇವೆಲ್ಲ ಬೇಸಿಕ್ ಇರ್ತಕ್ಕಂಥದ್ದು. ಅಂಥವುಗಳನ್ನು ನಾವು ತಿಳ್ಕೊಳ್ಳೇಬೇಕು. ಅಂಥವುಗಳನ್ನು ತಿಳ್ಕೊಂಡು ಲೆಕ್ಕಗಳನ್ನು ಬಿಡಿಸ್ಬೇಕು. ಅಂದ ನಿಮಗೆ ಈಸಿ ಆಗುತ್ತೆ ಅಂತ ಹೇಳ್ತೀವಿ ನಾವು. ಓಕೆ, ಸೊ ದಟ್ ಇಸ್ ಬಿಲಾಂಗ್ಸ್ ಟು ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತೀವಿ ನಾವು. ಓಕೆ, ನೆಕ್ಸ್ಟ್ ಕನ್ನಡ ಗ್ರಾಮರ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಕೆಲವೊಂದು ಸ್ಪೆಸಿಫಿಕ್ ಎಕ್ಸಾಮಿಗೆ ಮಾತ್ರ ಬರುತ್ತೆ, ಇದು ಎಲ್ಲ ಎಕ್ಸಾಮ್ ಬರೋಂಗಿಲ್ಲ. ಸೊ ಹೀಗಾಗಿ ಬೇಸಿಕ್ ಗ್ರಾಮರನ್ನ ಕನ್ನಡವನ್ನು ತಿಳ್ಕೊಳ್ಬೇಕು, ಕನ್ನಡದ ವ್ಯಾಕರಣ ತಿಳ್ಕೊಳ್ಬೇಕು. ಏನು ಬೇಸಿಕ್ ಗ್ರಾಮರ್ ಏನ್ರಿ, ಮೂಲಾಕ್ಷರಗಳು ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ವಾಕ್ಯದ ಪರಿಕಲ್ಪನೆ ಇರಬೇಕು. ನೆಕ್ಸ್ಟ್ ನಾಮಪದ ಪರಿಕಲ್ಪನೆ ಇರ್ಬೋದು. ಓಕೆ, ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಲಗಳ ಪರಿಚಯ ಇರಬೇಕು. ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡ್ರಿ, ಸಂಧಿ, ಸಮಾಸ, ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ ಬೇಕೇ ಬೇಕು. ಕೆಲವೊಂದು ಸ್ಪೆಸಿಫಿಕ್ ಎಕ್ಸಾಮ್ ಅಂತ ಹೇಳಿ ನಿಮಗೆ ನೆಕ್ಸ್ಟ್ ಹೇಳ್ತೀವಿ. ಅದು ಯಾವಾಗ ಬಂದಾಗ ಕೆಲವೊಂದು ಸ್ಪೆಸಿಫಿಕ್ ಎಕ್ಸಾಮ್ಗೆ ಗ್ರಾಮರ್ ಬೇಕು, ಸಂಧಿ ಬೇಕು, ಸಮಾಸ ಬೇಕು, ಛಂದಸ್ಸು ಬೇಕು, ಅಲಂಕಾರ ಬೇಕು, ಇವೆಲ್ಲ ಬೇಕು ನೋಡ್ರಿ. ಸೊ ಎಲ್ಲ ಕರ್ತ್ರಿ ಕರ್ಮಣಿ ಪ್ರಯೋಗ ಬೇಕು, ಕಾಲಗಳ ಪರಿಚಯ ಇರಬೇಕು. ಓಕೆ, ನೆಕ್ಸ್ಟ್ ಭಾವನಾಮಗಳು, ತದ್ದಿತಾಂತಗಳು, ಕೃದಂತಗಳು, ವಾಚಕಗಳು ಇವೆಲ್ಲ ಪರ್ಫೆಕ್ಟ್ ಇರಬೇಕು. ಇವೆಲ್ಲ ಬೇಸಿಕ್ ಅಂತ ಹೇಳ್ತೀವಿ ನಾವು. ಇವೆಲ್ಲ ಬೇಸಿಕ್ ಕನ್ನಡ ಗ್ರಾಮರ್ ಪರ್ಫೆಕ್ಟ್ ಇರಬೇಕು, ಕನ್ನಡ ವ್ಯಾಕರಣ ಪರ್ಫೆಕ್ಟ್ ಇರಬೇಕು. ಕೆಲವೊಮ್ಮೆ ಅಲ್ಲೇ ಮಾರ್ಕ್ಸ್ ಕಳ್ಕೊಳ್ತಕ್ಕಂಥ ಚಾನ್ಸಸ್ ಇರ್ತೈತಿ. ಓಕೆ, ಒಮ್ಮೆ ಕರೆಕ್ಟ್ ನೀಟಾಗಿ ಓದಿರಪ್ಪ ಅಂದ್ರೆ ಪರ್ಫೆಕ್ಟಾಗಿ ಕುಂತ್ಬಿಡ್ತೈತಿ. ಸೊ ದಟ್ ಇಸ್ ಅದಕ್ಕೆ ಕನ್ನಡ ಗ್ರಾಮರ್ ಕೂಡ ಪರ್ಫೆಕ್ಟ್ ಇರಬೇಕಂತ ಹೇಳ್ತೀನಿ. ಇಷ್ಟು ಸಬ್ಜೆಕ್ಟ್ ಓರಿಯೆಂಟೆಡ್ ಇರಬೇಕಂತ ಹೇಳ್ತೀನಿ. ಇದು ಬಿಟ್ಟು ಬೇರೆ ವಿಷಯಗಳು ಬಂದಾಗ ಕೂಡ ಅದ್ರ ಜೊತೆಗೆ ಅದನ್ನು ಟೈಪ್ ಮಾಡ್ಕೋಬೇಕಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಅಬೌಟ್ ಸ್ಟೇಟ್ಸ್. ಸೊ ನೆಕ್ಸ್ಟ್ ಬರ್ತೀವಿ ನೋಡ್ರಿ ನಾವು. ನೆಕ್ಸ್ಟ್ ಈಗ ಔಟ್ಸೈಡ್ ಆಫ್ ದ ಸಿಲೆಬಸ್ ಬರ್ತೀವಿ ನಾವು. ಔಟ್ಸೈಡ್ ಆಫ್ ಸಿಲೆಬಸ್ ಅಂದರೆ ಸಿಲೆಬಸ್ ಒಳಗೂ ಬರ್ಬೋದು. ಸ್ಟೇಟ್ಸ್, ರಾಜ್ಯಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ನಮ್ಮ ರಾಜ್ಯ ಯಾವುದಪ್ಪ, ಕರ್ನಾಟಕ. ನಮ್ಮ ಪಕ್ಕದ ರಾಜ್ಯ ಯಾವುದಪ್ಪ, ಪೂರ್ವಕ್ಕೆ ಯಾವುದಿದೆ, ಪಶ್ಚಿಮಕ್ಕೆ ಯಾವುದಿದೆ,
ಓಕೆ, ರಾಜ್ಯಗಳ ಪರಿಚಯ, ರಾಜ್ಯಗಳ ರಾಜಧಾನಿ ಪರಿಚಯ ಇರಬೇಕು, ರಾಜ್ಯಗಳ ಜೊತೆಗೆ ಆ ಭಾಷೆ ಪರಿಚಯ ಇರಬೇಕು, ರಾಜ್ಯದೊಳಗೆ ಯಾವ್ಯಾವ ರಾಜ್ಯದೊಳಗೆ ಯಾವ ಜಿಲ್ಲೆ ಎಲ್ಲಿ ಬರ್ತೈತಿ, ನಮ್ಮ ಕರ್ನಾಟಕ ತೊಗೊಂಡ್ರೆ ಯಾವ ಜಿಲ್ಲೆ ಯಾವ ದಿಕ್ಕಿಗೆ ಬರ್ತೈತಿ, ಯಾವ ಜಿಲ್ಲೆ ದೊಡ್ಡದು ಯಾವ ಜಿಲ್ಲೆ ಚಿಕ್ಕದು. ಓಕೆ, ಸೊ ಇವೆಲ್ಲ ಬರ್ತಕ್ಕಂಥದ್ದು ಅಂತ ಹೇಳ್ತೀವಿ ನಾವು. ಇವೆಲ್ಲ ಜಿಲ್ಲೆಗಳ ಕಲ್ಪನೆ ಇರಬೇಕು, ತಾಲೂಕುಗಳ ಕಲ್ಪನೆ ಇರಬೇಕು. ಓಕೆ, ಕೆಲವೊಮ್ಮೆ ಆ ಜಿಲ್ಲಾಧಿಕಾರಿಗಳಂತ ಕೇಳ್ಬೋದು, ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನ ಕೇಳ್ಬೋದು. ಆ ಜಿಲ್ಲೆಯ ಪರಿಪೂರ್ಣ ಕಲ್ಪನೆ ಇರ್ಬೇಕಂತ ಹೇಳ್ತೀವಿ ನಾವು. ಅದೇ ರೀತಿ ಪ್ರತಿ ಜಿಲ್ಲೆಯ ಕಲ್ಪನೆ ಅಟ್ಲೀಸ್ಟ್ ಬೇಸಿಕ್ ನಾಲೆಜ್ ಇತ್ತಂದ್ರೆ ಇಡೀ ರಾಜ್ಯದ ಕಲ್ಪನೆನ ನಾವು ಈಸಿಯಾಗಿ ತಗೋಬೋದು ಅಂತ ಹೇಳ್ತೀವಿ ನಾವು. ಓಕೆ, ಅಬೌಟ್ ಸ್ಟೇಟ್ಸ್ ಅಂತ. ನೆಕ್ಸ್ಟ್ ಅಬೌಟ್ ಕಂಟ್ರಿ. ಅಬೌಟ್ ಕಂಟ್ರಿ ದೇಶದ ಬಗ್ಗೆ ಇರ್ತಕ್ಕಂಥದ್ದು. ಸೊ ನಮ್ಮ ದೇಶ ಯಾವುದಪ್ಪ? ಭಾರತ. ಎಷ್ಟು ರಾಜ್ಯಗಳದಾವು? ರಾಜ್ಯಗಳ ರಾಜಧಾನಿಗಳು ಎಷ್ಟದವು? ರಾಜಧಾನಿಗಳು ಯಾವುವು? ಆ ರಾಜ್ಯದೊಳಗೆ ಯಾವ ಭಾಷೆ ಮಾತಾಡ್ತಾರೆ? ಆ ರಾಜ್ಯದ ವಿಸ್ತೀರ್ಣ ಎಷ್ಟಿದೆ? ಯಾವ ರಾಜ್ಯ ಯಾವ ದಿಕ್ಕಿಗೆ ಬರ್ತದೆ? ಯಾವ ರಾಜ್ಯ ದೊಡ್ಡದು, ಯಾವ ರಾಜ್ಯ ಸಣ್ಣದು, ಯಾವ ರಾಜ್ಯದೊಳಗೆ ಯಾವ ಬೆಳೆಗಳನ್ನು ಬೆಳೀತಾರ, ಯಾವ ರಾಜ್ಯದೊಳಗೆ ಎಂಥ ಒಂದು ಹೆದ್ದಾರಿ ಹಾದೋಗಿದೆ, ಯಾವ ರಾಜ್ಯದೊಳಗೆ ಟ್ರೈನ್ ಹೆದ್ದಾರಿ ಅಂತೀವಿ. ನೆಕ್ಸ್ಟ್ ಅದೇ ರೀತಿ ಟ್ರೈನ್ ರೈಲ್ವೆ ಹಳಿಗಳು ಯಾವ ರಾಜ್ಯದೊಳಗೆ ಜಾಸ್ತಿ ಹಾದೋಗಿದ್ದವು, ಯಾವ ರಾಜ್ಯದೊಳಗೆ ಕಡಿಮೆ ಹಾದೋಗಿದ್ದವು, ಯಾವ ನದಿಗಳು ಹಾದೋಗಿದ್ದವು, ಹೆಚ್ಚು ನದಿಗಳು ಯಾವುದವು, ದೊಡ್ಡ ದೊಡ್ಡ ಪ್ರದೇಶಗಳು ಯಾವುವು, ದೊಡ್ಡ ದೊಡ್ಡ ನಗರಗಳು ಯಾವುವು, ಅತ್ಯಂತ ಚಿಕ್ಕ ರಾಜ್ಯ ಯಾವುದು, ಯಾವ ರಾಜ್ಯ ಯಾವ ದಿಕ್ಕಿಗೆ ಬರ್ತೈತಿ, ಪ್ರತಿಯೊಂದು ಕೂಡ ಕಲ್ಪನೆ ಇರ್ಬೇಕಂತ ಹೇಳ್ತೀವಿ ನಾವು. ಇದು ಸಂಬಂಧಿಸಿರ್ತಕ್ಕಂಥದ್ದು ಕಂಟ್ರಿ, ದೇಶಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅಂತ ಹೇಳ್ತೀವಿ ನಾವು. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡ್ರಿ ಅಪಿಕ್ ಅಂತ ಹೇಳ್ತೀವಿ ನಾವು. ಓಕೆ, ಖಂಡಗಳ ಪರಿಚಯ ಇರಬೇಕು ಅಂತ ಹೇಳ್ತೀವಿ ನಾವು. ಓಕೆ, ಅಬೌಟ್ ಎಪಿಕ್ಸ್ ಅಂತ ಹೇಳ್ತೀವಿ ನಾವು, ಖಂಡಗಳ ಪರಿಚಯ ಅಂತ. ಸೊ ನಮ್ಮ ಖಂಡ ಯಾವುದಪ್ಪ ಅಂದ್ರೆ ಏಷ್ಯಾ ಖಂಡ ಅಂತೀವಿ ನಾವು. ಅಂದ್ರೆ ಪರಿಪೂರ್ಣ ಪ್ರಪಂಚಕ್ಕೆ ತಗೋಬೇಕು ನಾವು. ಪ್ರಪಂಚದ ಮ್ಯಾಪ್ ಅಂದ್ರೆ ವಿಶ್ವದ ಮ್ಯಾಪನ್ನು ತಗೊಂಡಾಗ ಖಂಡಗಳ ಪರಿಚಯ ಇರಬೇಕು. ನಮ್ಮ ಖಂಡ ಯಾವುದು, ನಮ್ಮ ಪಕ್ಕದ ಖಂಡ ಯಾವುದು, ಒಟ್ಟು ಎಷ್ಟು ಖಂಡಗಳು ಬರ್ತವು, ಯಾವ ಖಂಡಗಳಲ್ಲಿ ಯಾವ ದೇಶಗಳು ಬರ್ತವು, ಯಾವ ದೇಶಗಳ ಒಂದು ರಾಜಧಾನಿ ಯಾವುದು, ಯಾವ ದೇಶಗಳಲ್ಲಿ ಆ ದೇಶದ ಒಂದು ಕರೆನ್ಸಿ ಅಂತದ ಇರ್ತೈತಿ. ಕರೆನ್ಸಿ ಯಾವುದು? ಇಂಡಿಯಾದ ಯಾವುದು ರುಪಿ ಅಂತ ಹೇಳ್ತೀವಿ ನಾವು, ಜಪಾನ್ದು ಎನ್ ಅಂತ ಹೇಳ್ತೀವಿ ನಾವು, ಅಮೇರಿಕಾದ ಡಾಲರ್ ಅಂತ ಹೇಳ್ತೀವಿ ನಾವು. ಹಿಂಗೆ ಅದಕ್ಕೆ ಕಲ್ಪನೆ ಇರ್ಬೇಕು, ಬೇಸಿಕ್ ಕಲ್ಪನೆ ಇರ್ಬೇಕಂತ ಹೇಳ್ತೀವಿ, ಬೇಸಿಕ್ ನಾಲೆಜ್ ಇರ್ಬೇಕಂತ ಹೇಳ್ತೀವಿ ನಾವು. ಓಕೆ, ಅಷ್ಟು ಬೇಸಿಕ್ ಎಲ್ಲ ತಿಳ್ಕೊಳಕ್ಕಾಗಲ್ಲ, ಎಷ್ಟು ಸಾಧ್ಯ ಇದೆ ಅಷ್ಟು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಕೋಬೇಕು. ಆದಷ್ಟು ಕೆಲವೊಂದು ಬೇಸಿಕ್ ನಾಲೆಜ್ ಆ ದೇಶ ಅಂತ ನೋಡಬೇಕು ಅಂದ್ರೆ ಈಗ ಯೂಟ್ಯೂಬ್ ಒಳಗೆ ಹೊಡೆದ್ರೆ ಬೇಕಾದ ಯಾವ್ದು ಕೇಳಿದ್ರು ನಿಮ್ಗೆ ಇಮಿಡಿಯೇಟ್ ಬರ್ತೈತಿ. ಅದನ್ನು ಸದುಪಯೋಗ ಮಾಡ್ಕೋಬೇಕು. ಆ ದೇಶದ ಒಂದು ಪಾಯಿಂಟ್ಸನ್ನು ತಗೋಬೇಕು. ಕೆಲವೊಂದು ದೇಶ ಸ್ಪೆಸಿಫಿಕ್ ಇರ್ತಾವೆ, ಕೆಲವೊಂದು ದೇಶದ ಬಗ್ಗೆ ಸ್ಪೆಸಿಫಿಕ್ ಇರ್ತಾವೆ. ಸಣ್ಣ ಸಣ್ಣ ದೇಶ ಇರ್ತಾವೆ ಆದರೂ ಕೂಡ ದೊಡ್ಡ ದೊಡ್ಡ ಸಾಧನೆ ಮಾಡಿರ್ತಾವೆ. ಅರ್ಥ ಐತ್ರಿ? ಕೆಲವೊಂದು ದೊಡ್ಡ ದೊಡ್ಡ ದೇಶ ಇರ್ತಾವೆ ಏನೂ ಸಾಧನೆ ಮಾಡಿರಂಗಿಲ್ಲ. ಹಾಗೆ ಎಲ್ಲ ವಿಷಯಗಳನ್ನ ಪಾಯಿಂಟ್ ಅಂತ ತಗೋಬೇಕು, ಎಲ್ಲ ವಿಷಯಗಳನ್ನ ನಾವು ನೀಟಾಗಿ ಓದ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಅಬೌಟ್ ವರ್ಲ್ಡ್ ಆರ್ಗನೈಜೇಷನ್. ವರ್ಲ್ಡ್ ಆರ್ಗನೈಜೇಷನ್ ಅಂದರೆ ವಿಶ್ವಸಂಸ್ಥೆ. ವಿಶ್ವಸಂಸ್ಥೆ ಸಂಬಂಧಪಟ್ಟ ಹಾಗೆ ವಿಶ್ವಸಂಸ್ಥೆ ಅಂದರೆ ಏನಪ್ಪ? ವಿಶ್ವಸಂಸ್ಥೆಯೊಳಗೆ ಎಷ್ಟು ದೇಶಗಳದವು, ಯಾವ ದೇಶಗಳು ವಿಶ್ವಸಂಸ್ಥೆಗಳು ಟೈಪ್ ಅದಾವು, ವಿಶ್ವಸಂಸ್ಥೆ ಅಂಗಸಂಸ್ಥೆಗಳು ಯಾವುವು? ಅಂಗಸಂಸ್ಥೆಗಳು ಅಂದರೆ ಆರೋಗ್ಯ ಸಂಸ್ಥೆ ಅಂತ ಬರ್ತೈತಿ, ಶಿಕ್ಷಣ ಸಂಸ್ಥೆ ಅಂತ ಬರ್ತಾವೆ. ಓಕೆ, ಬೆಸ್ಟ್ ಇನ್ನೂ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಬರ್ತಾವೆ. ಯಾವ ಒಂದು ವಿಶ್ವಸಂಸ್ಥೆಯೊಳಗೆ ಎಷ್ಟು ಅಂಗಗಳು ಬರ್ತಾವೆ, ವಿಶ್ವಸಂಸ್ಥೆಯ ಅಂಗಗಳು ಯಾವುವು, ಆಮೇಲೆ ವಿಶ್ವಸಂಸ್ಥೆ ಎಲ್ಲಿದೆ, ಆಮೇಲೆ ಅದರೊಳಗೆ ಅಂಡರ್ನೊಳಗೆ ಕೆಲಸ ಮಾಡ್ತಕ್ಕಂಥ ದೇಶಗಳು ಯಾವುವು, ಅದರ ಅಧ್ಯಕ್ಷರು ಯಾರದಾರ, ಕೆಲವೊಂದು ಬೇಸಿಕ್ ನಾಲೆಜ್ನ ತಿಳ್ಕೊಬೇಕಂತ ಹೇಳ್ತೀವಿ ನಾವು. ಓಕೆ, ಇಷ್ಟು ಪಾಯಿಂಟ್ಸನ್ನು ನಾವು ತಿಳ್ಕೊಬೇಕು. ಇದ್ರ ಜೊತೆಯಲ್ಲಿ ಸೊ ಅಬೌಟ್ ಸೋಲಾರ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಅಬೌಟ್ ಸೋಲಾರ್ ಸಿಸ್ಟಮ್. ಸೊ ಅಬೌಟ್ ಸೋಲಾರ್ ಸಿಸ್ಟಮ್ ಅಂತ ಹೇಳ್ತೀವಿ ಅಂದರೆ ಸೌರವ್ಯೂಹದ ಬಗ್ಗೆ ಕಲ್ಪನೆ ಇರಬೇಕು. ಸೌರವ್ಯೂಹದ ಬಗ್ಗೆ ನಮ್ಮದು ಸೌರವ್ಯೂಹದ ಬಗ್ಗೆ ಕಲ್ಪನೆ ಇಲ್ಲ. ಸೌರವ್ಯೂಹ ಅಂದರೆ ಸೂರ್ಯ ಮುಖ್ಯವಾಗಿರ್ತಾನೆ, ಸೂರ್ಯನ ಸುತ್ತ ಎಲ್ಲ ಗ್ರಹಗಳ ಸುತ್ತ ಅಂತ ಹೇಳ್ತೀವಿ ನಾವು. ಸೊ ಇಟ್ಸ್ ರಿಲೇಟೆಡ್ ಟು ಸೈನ್ಸ್ ಆ್ಯಂಡ್ ಜಾಗ್ರಫಿ ಅಂತ ಹೇಳ್ತಾನೆ, ಎರಡಕ್ಕೂ ರಿಲೇಟೆಡ್ ಇರ್ತಕ್ಕಂಥದ್ದು. ಸೊ ಅದನ್ನು ತಿಳ್ಕೊಬೇಕು. ಸೌರವ್ಯೂಹ ಅಂದರೆ ಏನಪ್ಪ, ಸೌರವ್ಯೂಹದೊಳಗೆ ಯಾವ ಗ್ರಹಗಳು ಇರ್ತಾವೆ, ಯಾವ ನಕ್ಷತ್ರಗಳು ಇರ್ತಾವೆ, ಯಾವ ಉಪಗ್ರಹ ಇರ್ತೈತಿ, ಎಷ್ಟು ವ್ಯಾಪ್ತಿಯನ್ನು ಹೊಂದಿದೆ, ಗ್ಯಾಲಕ್ಸಿ ಅಂದರೆ ಏನು, ನಕ್ಷತ್ರ ಪುಂಜಗಳಂದ್ರೆ ಏನು, ಅವುಗಳ ವ್ಯಾಪ್ತಿ ಹೆಂಗಿರ್ತೈತಿ, ಆಕಾಶಕಾಯಗಳಲ್ಲಿ ನಕ್ಷತ್ರಗಳ ರಾತ್ರಿ ಯಾಕೆ ಕಾಣ್ತಾವು. ಓಕೆ, ನೆಕ್ಸ್ಟ್ ಯಾವ ನಕ್ಷತ್ರಕ್ಕೆ ಅತ್ಯಂತ ಹೆಚ್ಚು ಪ್ರಕಾಶಮಾನವಾಗಿದೆ, ಯಾವ ನಕ್ಷತ್ರ ಪ್ರಕಾಶಮಾನವಾಗಿಲ್ಲ, ನಕ್ಷತ್ರದ ಬಣ್ಣ ಯಾವುದು, ಆಕಾಶದ ಬಣ್ಣ ಯಾವುದು, ಕೆಲವೊಂದು ಬೇಸಿಕ್ ನಾಲೆಜನ್ನು ತಿಳ್ಕೋಬೇಕು. ಸೊ ಸೋಲಾರ್ ಸಿಸ್ಟಮ್ ಅಂತ ಅಂದ್ರೆ ಯಾವ ಗ್ರಹ ಎಷ್ಟು ದೊಡ್ಡದಿದೆ, ಯಾವ ಗ್ರಹ ಸಣ್ಣದಿದೆ, ಯಾವ ಗ್ರಹದಲ್ಲಿ ಸೂರ್ಯನ ಬೆಳಕು ಎಷ್ಟು ಪ್ರಮಾಣದಲ್ಲಿ ಬೀಳ್ತೈತಿ, ಯಾವ ಗ್ರಹದೊಳಗೆ ಡೇ ಎಷ್ಟು ಇರ್ತೈತಿ, ನೈಟ್ ಎಷ್ಟು ಇರ್ತೈತಿ. ನೆಕ್ಸ್ಟ್ ಯಾವ ಗ್ರಹದ ಉಪಗ್ರಹ ಯಾವುದು, ಉಪಗ್ರಹಗಳು ಯಾವುದು, ಯಾವ ಗ್ರಹ ಮೊದಲಿದೆ, ಯಾವ ಗ್ರಹ ಕೊನೆಗಿದೆ, ಯಾವ ಗ್ರಹ ನಡುವಿದೆ, ಯಾವ ಗ್ರಹ ದೊಡ್ಡದಿದೆ. ಹಿಂಗೆ ಪ್ರತಿಯೊಂದನ್ನು ಬೇಸಿಕ್ ನಾಲೆಜ್ ಅಂತ ತಿಳ್ಕೊಬೇಕು. ಅದನ್ನ ಪಾಯಿಂಟ್ಸ್ ಮಾಡಿ ಇಟ್ಕೋಬೇಕು. ಪಾಯಿಂಟ್ಸ್ ಮಾಡಿ ಇಟ್ಕೊಂಡು ಬರ್ಕೊಂಡು ಇಟ್ಕೊಂಡ್ರಪ್ಪ ಅಂದ್ರೆ ಅವ್ನು ಹೈಲೈಟ್ಸ್ ಮಾಡಲಿಕ್ಕೆ ನೆಕ್ಸ್ಟ್ ಟೈಮ್ ಓದಲಿಕ್ಕೆ ನಿಮ್ಗೆ ಹೆಲ್ಪ್ ಆಗ್ತೈತಿ. ಸೊ ದಟ್ ಇಸ್ ಕಾಲ್ಡ್ ಅಬೌಟ್ ಸೋಲಾರ್ ಸಿಸ್ಟಮ್, ಸೌರವ್ಯೂಹ ಅಂತ. ನೆಕ್ಸ್ಟ್ ಸ್ಯಾಟಲೈಟ್ ಲಾಂಚಿಂಗ್ ಅಂತ ಹೇಳ್ತೀವಿ ನಾವು. ಅಂದರೆ ಉಪಗ್ರಹ ಉಡಾವಣೆ ಮಾಡ್ತಕ್ಕಂಥದ್ದು.
ಉಪಗ್ರಹ ಉಡಾವಣೆ ಮಾಡ್ತಕ್ಕಂಥದ್ದು ನಮ್ಮ ದೇಶದೊಳಗೆ ಉಪಗ್ರಹ ಉಡಾವಣೆ ಕೇಂದ್ರ ಎಲ್ಲಿತ್ತಪ್ಪ ಅಂದರೆ ಶ್ರೀಹರಿಕೋಟ ಅಂತ ಹೇಳ್ತೀವಿ ನಾವು. ಮೊದಲನೇದಾಗಿ ಫಸ್ಟ್ ಎಲ್ಲಿತ್ತಂದ್ರೆ ತುಂಬಾ ಅಂತ ಇತ್ತು, ಕೇರಳದೊಳಗೆ ಐತೆ ಅದು, ತುಂಬಾ ಅಂತ ಇತ್ತು. ಈಗ ಶ್ರೀಹರಿಕೋಟದಿಂದ ಲಾಂಚ್ ಮಾಡ್ತಾರೆ. ಹಾಗಾದ್ರೆ ಅದು ಅಧ್ಯಯನ ಮಾಡ್ತಕ್ಕಂಥ ಕೇಂದ್ರ ಎಲ್ಲೈತಿ? ಅಧ್ಯಯನ ಮಾಡ್ತಕ್ಕಂಥ ಕೇಂದ್ರಕ್ಕೆ ಹೇಳ್ತೀವಿ ನಾವು ಇಸ್ರೋ ಅಂತ ಹೇಳ್ತೀವಿ ನಾವು. ಏನಂತ ಹೇಳ್ರಿ? ಇಸ್ರೋ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಅಧ್ಯಯನ ಮಾಡ್ತಕ್ಕಂಥ ಕೇಂದ್ರ. ಉಪಗ್ರಹ ಅಂದ್ರೆ ಏನಪ್ಪ? ಉಪಗ್ರಹನ ಯಾಕೆ ಉಡಾವಣೆ ಮಾಡ್ತಾರ? ಉಪಗ್ರಹ ಉಡಾವಣೆ ಮಾಡೋದ್ರಿಂದ ಆಗ್ತಕ್ಕಂಥ ಲಾಭಗಳೇನು? ಬೇರೆ ಬೇರೆ ದೇಶ ಉಡಾವಣೆ ಮಾಡ್ತಾರೆ, ನಮ್ಮ ದೇಶದವ್ರು ಉಡಾವಣೆ ಮಾಡ್ತಾರೆ, ಎದಕ್ಕೆ ಉಡಾವಣೆ ಮಾಡ್ತಾರೆ, ಎಷ್ಟು ಕಿಲೋಮೀಟರ್ ಮೇಲೆ ಹೋಗ್ತಾವು, ಅಷ್ಟು ಕಿಲೋಮೀಟರ್ ಮೇಲೆ ಹೋದ್ರೆ ಅವುಗಳ ಫೋಟೋಗಳನ್ನ ಹೆಂಗೆ ತೆಗಿತಾವು, ಹೆಂಗೆ ಕ್ಯಾಪ್ಚರ್ ಮಾಡ್ತಾವು, ಅವು ನಮ್ಮ ಸೌದೆಗಳನ್ನ ಹೆಂಗೆ ಕಲಿಸ್ತಾವು, ಆಮೇಲೆ ರೇಡಿಯೋ ತರಂಗಗಳು ಹೆಂಗೆ ಉತ್ಪತ್ತಿ ಆಗ್ತಾವು, ಮೊಬೈಲನ್ನು ಹೆಂಗೆ ಬಳಸ್ತೀವಿ ನಾವು, ಮೊಬೈಲ್ ಸಿಗ್ನಲ್ಸ್ ಹೆಂಗೆ ಬರ್ತಾವು. ಓಕೆ, ನಾವು ಆಟೋಮೆಟಿಕ್ ಡಯಲ್ ಮಾಡ್ತೀವಿ, ಒಬ್ಬರಿಗೆ ಫೋನ್ ಮಾಡ್ತೀವಿ, ಆಟೋಮೆಟಿಕ್ ಅವ್ರಿಗೆ ಫೋನ್ ರಿಂಗ್ ಆಗುತ್ತೆ ನೋಡಿರಿ. ಅದು ಅಲ್ಲಿಗೆ ಹೋಗ್ಬೇಕಂದ್ರೆ ಎಲ್ಲಿ ಹೋಗುತ್ತೆ? ಅದು ಅಲ್ಲಿಂದ ಫಸ್ಟ್ ಟವರಿಗೆ ಹೋಗ್ತೈತಿ, ಟವರಿಂದ ಸೆಟಲೈಟ್ಗೆ ಹೋಗ್ತೈತಿ, ಸೆಟಲೈಟಿಂದ ಆ ಟವರಿಗೆ ಬರ್ತೈತಿ, ಆ ಟವರಿಂದ ಆ ಪರ್ಸನ್ಗೆ ಹೋಗ್ತೈತಿ. ಎಷ್ಟು ಟೈಮ್ ತೊಗೊಳುತ್ತೆ ನೋಡ್ರಿ? ಒಂದು ದಿವ್ಸ ತೊಗೊಳುತ್ತಾ, 2 ದಿವಸ ತೊಗೊಳುತ್ತಾ? ಇಟ್ಸ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂತ ಹೇಳ್ತೀವಿ ನಾವು. ಫ್ರಾಕ್ಷನ್ ಆಫ್ ಸೆಕೆಂಡ್ ಮೀನ್ಸ್ ಮೈಕ್ರೋ ಸೆಕೆಂಡ್ಸ್ ಒಳಗೆ ಹೇಳ್ತೀವಿ ನಾವು. ಇವತ್ತು ನೀವು ಅಮೆರಿಕಾಗೆ ಫೋನ್ ಮಾಡಿರಿ, ಇಮಿಡಿಯೇಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ನಾಗ ಫೋನ್ ಹೋಗ್ತೈತಿ. ಓಕೆ, ಸೊ ಅದಕ್ಕೆಲ್ಲ ರಿಲೇಟೆಡ್ ಅಂದ್ರೆ ಆ ತರಂಗಗಳು, ವೇವ್ಸ್ ಅಂತ ಹೇಳ್ತೀವಿ ನಾವು. ಸೊ ಎಲ್ಲ ಪಾಸಿಬಲ್ ಆಗಿರ್ತಕ್ಕಂಥದ್ದು ಸೊ ಸ್ಯಾಟಲೈಟ್ ಲಾಂಚಿಂಗಿಂದ, ಉಪಗ್ರಹ ಉಡಾವಣೆಯಿಂದಾಗಿದೆ. ಅದರೊಳಗೆ ಕೃತಕ ಉಪಗ್ರಹ ಅಂದರೆ ಯಾವುದು, ನೈಸರ್ಗಿಕ ಉಪಗ್ರಹ ಅಂದರೆ ಯಾವುದು, ಕೆಲವೊಂದು ಬೇಸಿಕ್ ನಾಲೆಜನ್ನು ತಿಳ್ಕೊಬೇಕಾಗ್ತದೆ. ನೆಕ್ಸ್ಟ್ ಸೈಕಾಲಜಿ, ಮನೋವಿಜ್ಞಾನ ಅಂತ ಹೇಳ್ತೀವಿ ನಾವು. ಎಲ್ಲ ವಿಷಯಗಳನ್ನು ತಿಳ್ಕೊಬೇಕಾದಾಗ ಸೈಕಾಲಜಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಡ್ಬೋದು. ಸೈಕಾಲಜಿ ನಮ್ಗೆ ಸ್ಪೆಸಿಫಿಕ್ ಆಗಿ ಬರ್ತೀರಿ, ಅದು ಅವ್ರು ಬಂದವರಷ್ಟೇ ಓದಬೇಕು ಅಂದ್ಕೊಳೋದಲ್ಲ, ಎಲ್ಲರೂ ಓದಬೇಕು. ಯಾಕೆ ಓದ್ಬೇಕು ಹೇಳ್ರಿ? ಸೈಕಾಲಜಿ ನಾವು ಎಷ್ಟು ಪರ್ಫೆಕ್ಟ್ ಇರ್ತೀವಲ್ಲ, ನಾವು ಓದಲಿಕ್ಕೆ ಅಷ್ಟು ಅದೇ ರೀತಿ ಒಳಗೆ ಪ್ರಿಪ್ರೇಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ವಿಷಯಗಳನ್ನ ಹೆಂಗೆ ಓದಬೇಕು, ಸೈಕಾಲಜಿಕಲ್ ಅಂತ ಹೇಳ್ತೀವಿ ನಾವು. ಯಾವ ವಿಷಯಗಳನ್ನ ನಾವು ನೆನ್ಪಿಟ್ಕೋಬೇಕು, ಯಾವ ವಿಷಯಗಳನ್ನ ನೆನ್ಪಿಟ್ಕೋಬಾರ್ದು, ಯಾವ ವಿಷಯಗಳನ್ನ ಯಾವಾಗ ಓದಬೇಕು, ಯಾವ ವಿಷಯಗಳನ್ನ ಯಾವಾಗ ಓದಬಾರ್ದು, ನೆಕ್ಸ್ಟ್ ಹೆಂಗೆ ನೆನ್ಪಿಟ್ಕೋಬೇಕು, ಇವೆಲ್ಲವನ್ನು ತಿಳಿಸ್ಕೊಡ್ತಕ್ಕಂಥದ್ದು ಸೈಕಾಲಜಿ. ಸೊ ಅದಕ್ಕೆ ಒಬ್ಬ ಮನುಷ್ಯನ ಖಿನ್ನತೆ ಇರ್ಬೋದು, ಒಬ್ಬ ಮನುಷ್ಯನ ಉಜ್ಜಲ ಆಗ್ತಕ್ಕಂಥದ್ದು ಇರ್ಬೋದು, ಒಬ್ಬ ಮನುಷ್ಯನ ಧೈರ್ಯ ಇರ್ಬೋದು, ಬೇರೆ ಬೇರೆ ರೀತಿಯೊಳಗೆ ವೆರೈಟಿ ಒಳಗೆ ನಾವು ಒಬ್ಬ ವ್ಯಕ್ತಿನ ನೋಡ್ತೀವಿ. ಆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆ ಸೈಕಾಲಜಿ ಬೇರೆ ಬೇರೆ ಆಗಿರ್ತೈತಿ. ತಮ್ಮ ಸೈಕಾಲಜಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಮನೋವೈಜ್ಞಾನಿಕವಾಗಿ ಆ ಮಗು ವಿದ್ಯಾರ್ಥಿ ಏನಪ್ಪ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಓದಬೇಕು. ಯಾವ ಚಾಪ್ಟರ್ನ ಯಾವಾಗ ಓದಬೇಕು, ನಾನು ಯಾವ ಸಬ್ಜೆಕ್ಟ್ ಯಾವಾಗ ಓದಬೇಕು, ಯಾವ ಸಬ್ಜೆಕ್ಟ್ ಯಾವಾಗ ಓದಿದ್ರೆ ನಾನು ನೆನ್ಪಿಡ್ತೈತಿ, ಇದಕ್ಕೆ ಸೈಕಾಲಜಿ ಅಂತ ಹೇಳ್ತೀವಿ ನಾವು. ಸೊ ಅದು ಇತ್ತಪ್ಪ ಅಂದ್ರೆ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅದನ್ನ ಕಂಪ್ಲೀಟ್ ಓದಲೇಬೇಕಂತಲ್ಲ, ಆ ಸೈಕಾಲಜಿಕಲ್ ಮೈಂಡ್ ಇರ್ಬೇಕು ನಮ್ಗೆ ಅಂತ ಹೇಳ್ತೀವಿ ನಾವು. ಓಕೆ, ನೆಕ್ಸ್ಟ್ ಬೇಸಿಕ್ ಮ್ಯಾಥಮೆಟಿಕ್ಸ್. ಸೊ ಅವೆಲ್ಲ ನಿಮ್ಗೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತೀವಿ, ಅವೆಲ್ಲ ಇರಬೇಕು. ಅದ್ರ ಜೊತೆಗೆ ಮೆಂಟಲ್ ಎಬಿಲಿಟಿ ಅಂತ ಹೇಳ್ತೀವಿ ನಾವು, ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಸೊ ನಾವು ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀವಿ, ಅವನ್ನ ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳನ್ನು ಮಾಡಿದ್ದೀವಿ, ಅವನ್ನ ನೀವು ನೋಡ್ಬೋದು. ಮೆಂಟಲ್ ಎಬಿಲಿಟಿ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂದರೆ ಕ್ಯಾಲೆಂಡರ್ ಸಂಬಂಧಪಟ್ಟಾಗಿ ಲೆಕ್ಕಗಳಿರ್ಬೋದು, ವಯಸ್ಸಿಗೆ ಸಂಬಂಧಿಸಿದಂಥ ಲೆಕ್ಕಗಳಿರ್ಬೋದು, ಸಂಖ್ಯಾ ಸರಣಿಗೆ ಸಂಬಂಧಪಟ್ಟಾಗಿ ಲೆಕ್ಕಗಳಿರ್ಬೋದು, ಲೆಟರ್ ರೈಟಿಂಗ್ ಅಕ್ಷರಗಳ ಸಂಬಂಧಪಟ್ಟ ಲೆಕ್ಕಗಳಿರ್ಬೋದು, ಹೊಂದಾಣಿಕೆ ಲೆಕ್ಕಗಳಿರ್ಬೋದು, ಚಿತ್ರಗಳಿಗೆ ಸಂಬಂಧಿಸಿದ ಲೆಕ್ಕಗಳಿರ್ಬೋದು, ಅವೆಲ್ಲವುಗಳನ್ನು ನಾವು ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತೀವಿ. ಮೆಂಟಲ್ ಎಬಿಲಿಟಿ ಅಂತ ಹೇಳ್ತೀವಿ ನಾವು, ಮಾನಸಿಕ ಸಾಮರ್ಥ್ಯಗಳು ಅಧ್ಯಯನ ಮಾಡ್ತೀವಿ. ಅದು ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ನಲ್ಲಿ ಕೂಡ ಮೆಂಟಲ್ ಎಬಿಲಿಟಿ ಇರ್ತದೆ, ನೆನ್ಪಿಟ್ಕೊಳ್ಳಿ. ಸೊ ಹೀಗಾಗಿ ಅದನ್ನೆಲ್ಲರೂ ಕೂಡ ಒಂದು ಪಾರ್ಟ್ ಆಫ್ ವರ್ಕ್ ಅಂತ ತೊಗೊಂಡು, ಒಂದು ಪಾರ್ಟ್ ಆಫ್ ಸಬ್ಜೆಕ್ಟ್ ಅಂತ ತೊಗೊಂಡು ಅದನ್ನು ಡೈಲಿ ಸ್ಟಡಿ ಮಾಡ್ಕೋಬೇಕು. ಅಂದ ನಿಮ್ಗೆ ಕೊಟ್ಟಿರ್ತಕ್ಕಂಥ ಎಕ್ಸಾಮ್ ಒಳಗೆ ಯಾವುದೋ ಪ್ರಾಬ್ಲಮ್ ಕೊಟ್ಟರು ಕೂಡ ಈಸಿಯಾಗಿ ಫೇಸ್ ಮಾಡ್ತೀರಿ. ಓಕೆ, ಸೊ ನೆಕ್ಸ್ಟ್ ಫೆಸ್ಟಿವಲ್ಸ್ ಅಂದರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಹಬ್ಬಗಳು ಯಾವಪ್ಪ, ನಮ್ಮ ದೇಶದ ರಾಷ್ಟ್ರೀಯ ಹಬ್ಬಗಳು ಯಾವುವು, ರಾಜ್ಯದ ಹಬ್ಬಗಳು ಯಾವುವು, ಯಾವ ಹಬ್ಬಗಳನ್ನು ಯಾವಾಗ ಆಚರಣೆ ಮಾಡ್ತೀವಿ ನಾವು, ಯಾವ ಹಬ್ಬ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರ್ತೈತಿ. ಸೊ ಅವುಗಳನ್ನು ನಾವು ನೀಟಾಗಿ ಅಧ್ಯಯನ ಮಾಡಬೇಕು. ಕೆಲವೊಮ್ಮೆ ಇಂಥವುಗಳನ್ನು ಒಮ್ಮೆ ಓದಿಟ್ಕೊಂಡಪ್ಪ ಅಂದರೆ ಮುಗಿದೋತ್ತು, ಮತ್ತು ನಮ್ಮ ಮೈಂಡಿಂದ ಹೊರಗೆ ಹೋಗಿ ಸಾಧ್ಯ ಇಲ್ಲ. ಅಂಥವುಗಳನ್ನು ಒಮ್ಮೆ ಫಿಕ್ಸ್ ಮಾಡ್ಕೋಬೇಕು. ಸೊ ದಟ್ ಇಸ್ ಕಾಲ್ಡ್ ಫೆಸ್ಟಿವಲ್ಸ್. ನೆಕ್ಸ್ಟ್ ಅವಾರ್ಡ್ಸ್. ಅವಾರ್ಡ್ಸ್ ಅಂತ ರಾಜ್ಯದೊಳಗೆ ಕೊಡ್ತಕ್ಕಂಥ ಅವಾರ್ಡ್ಸ್ ಬೇರೆ ಇರ್ತಾವೆ, ದೇಶದೊಳಗೆ ಕೊಡ್ತಕ್ಕಂಥ ಅವಾರ್ಡ್ ಬೇರೆ ಇರ್ತಾವೆ. ಆಮೇಲೆ ವಿದೇಶ ಮೀನ್ಸ್ ಕಂಟ್ರಿ ಮೀನ್ಸ್ ಔಟ್ ಆಫ್ ಕಂಟ್ರಿ ಅಂದರೆ ಹೊರದೇಶದಲ್ಲಿ ಕೊಡ್ತಕ್ಕಂಥ, ರಾಜ್ಯದೊಳಗೆ ಕೊಡ್ತಕ್ಕಂಥ ಕರ್ನಾಟಕ ರತ್ನ ಇರ್ಬೋದು, ಪದ್ಮಭೂಷಣ ಇರ್ಬೋದು. ಓಕೆ, ದೇಶದೊಳಗೆ ಕೊಡ್ತಕ್ಕಂಥದ್ದು ಅಂತಂದರೆ ಭಾರತ ರತ್ನ ಇರ್ಬೋದು. ಹಿಂಗೆ ಬೇರೆ ಬೇರೆ ಇರ್ತಕ್ಕಂಥ ಪ್ರಶಸ್ತಿಗಳನ್ನು ಕೊಡ್ತಾರೆ. ಅರ್ಜುನ ಪ್ರಶಸ್ತಿ ಆಟದೊಳಗೆ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತದೆ ನೋಡಿರಿ ಅವಾರ್ಡ್ಸ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಔಟ್ ಆಫ್ ದ ಕಂಟ್ರಿ ಅಂದರೆ ಎಲ್ಲ ದೇಶಗಳ ನಡುವೆ ಕೊಡ್ತಕ್ಕಂಥ ನೊಬೆಲ್ ಪ್ರೈಸ್ ಇರ್ಬೋದು, ಅವೆಲ್ಲ ಬರ್ತವೆ ನೋಡಿರಿ. ಅವಾರ್ಡ್ಸ್ ಅಂತ ಹೇಳ್ತೀವಿ, ಇವಕ್ಕೆಲ್ಲ ಅವಾರ್ಡ್ಸ್. ಅಂಥವೆಲ್ಲ ಅವಾರ್ಡ್ಸ್ ಬಗ್ಗೆ ನಿಮ್ಗೆ ಕಲ್ಪನೆ ಇರ್ಬೋದು. ಅದು ಚಿತ್ರರಂಗದೊಳಗರ ಇರ್ಬೋದು, ಸ್ಪೋರ್ಟ್ಸ್ ಒಳಗರ ಇರ್ಬೋದು, ಅಥವಾ ಬೇರೆ ಬೇರೆ ಸಬ್ಜೆಕ್ಟ್ ವೈಸ್ ಅವರು ಸಾಧನೆ ಮಾಡಿರ್ತಕ್ಕಂಥದ್ರೊಳಗಿರ್ಬೋದು. ಓಕೆ, ಯಾವುದೇ ರಂಗದೊಳಗೆ ಸಾಧನೆ ಮಾಡಿದ್ರು ಕೂಡ ಆ ಪ್ರಶಸ್ತಿಗಳ ಬಗ್ಗೆ ಐಡಿಯಾ ಇರ್ಬೇಕು ನಿಮ್ಗೆ. ಯಾವ ಪ್ರಶಸ್ತಿ ಯಾವ ಫೀಲ್ಡಿಗೆ ಕೊಡ್ತಾರೆ ಅನ್ನೋದನ್ನು ಬೇಸಿಕ್ ನಾಲೆಜ್ ಇರಬೇಕಂತ ಹೇಳ್ತೀವಿ ನಾವು. ಓಕೆ, ನೆಕ್ಸ್ಟ್ ಸ್ಪೋರ್ಟ್ಸ್.
ಸ್ಪೋರ್ಟ್ಸ್ ಒಳಗೆ ಯಾವ ಆಟ ಪ್ರಾಮುಖ್ಯತೆ ಆಗಿದೆ, ಯಾವ ದೇಶದ ಆಟ ಯಾವುದಿದೆ, ನಮ್ಮ ದೇಶದ ಆಟ ಯಾವುದಪ್ಪ, ನೆಕ್ಸ್ಟ್ ಇಂಗ್ಲೆಂಡ್ ದೇಶದ ಆಟ ಯಾವುದಪ್ಪ, ಹಿಂಗೆ ದೇಶದ ಆಟಗಳ ಬಗ್ಗೆ ಕಲ್ಪನೆ ಇರಬೇಕು. ಯಾವ ಆಟ ಎಲ್ಲಿ ಆಡ್ತಾರ, ಆಮೇಲೆ ಯಾವ ಆಟದಲ್ಲಿ ಎಷ್ಟು ಜನ ಭಾಗವಹಿಸ್ತಾರ, ಆಟದ ಗ್ರೌಂಡ್ ಹೆಂಗಿರ್ತೈತಿ, ಓಕೆ. ನೆಕ್ಸ್ಟ್ ಯಾವ್ಯಾವ ಆಟ ಯಾವ ರೀತಿ ಒಳಗೆ ಆಡ್ತಾರ, ಯಾವ ದೇಶ ನಡುವೆ ಆಡ್ತಾರ, ಎಷ್ಟು ರೀತಿ ಒಳಗೆ ಆಡ್ತಾರ ನೋಡ್ರಿ, ಇವೆಲ್ಲ ರೀತಿ ಒಳಗೆ ಬರ್ತೈತಿ. ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ತೊಗೊಂಡ್ವಿ ಅಂದ್ರೆ T20 ಅಂತ ಆಡ್ತಾರೆ, 1 ಡೇ ಅಂತ ಆಡ್ತಾರೆ, ಟೆಸ್ಟ್ ಅಂತ ಆಡ್ತಾರೆ. ನೆಕ್ಸ್ಟ್ ಈಗ ಪ್ರೋ ಕಬಡ್ಡಿ ಅಂತ ಬಂದಿರತಕ್ಕಂಥದ್ದು, ಕಬಡ್ಡಿ ಯಾವ ರೀತಿಯಾಗಿ ಆಡ್ತಾರೆ ನೋಡ್ರಿ, ಎಷ್ಟು ಜನ ಆಡ್ತಾರೆ. ಕೆಲವೊಂದು ನಿಯಮಗಳನ್ನು ಕೂಡ ನೀವು ಪರ್ಫೆಕ್ಟ್ ಆಗ್ಬೇಕಾಗ್ತದೆ, ಓಕೆ. ಸೊ ಅವೆಲ್ಲ ಇರ್ತಕ್ಕಂಥದ್ದು ಕೆಲವೊಂದು ನಿಯಮಗಳನ್ನು ಪರ್ಫೆಕ್ಟ್ ಮಾಡ್ಕೋಬೇಕು, ಅಂದ ಮಾತ್ರ ಸಾಧ್ಯ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಐತಿ, ಕ್ರಿಕೆಟಿಗೆ ಗ್ರೌಂಡ್ ನೋಡ್ರಿ, ಕ್ರಿಕೆಟ್ ಎಲ್ಲಿ ಹುಟ್ಟೈತೆ ಅಂದರೆ ಹುಟ್ಟಿದ್ದೆಲ್ಲಪ್ಪ ಅಂದರೆ ಇಂಗ್ಲೆಂಡ್ ಅಂತ ಹೇಳ್ತೀವಿ ನಾವು, ಕರೆಕ್ಟಾ? ಓಕೆ. ಇಂಗ್ಲೆಂಡಿನ ಒಂದು ಆಟ ಯಾವುದಪ್ಪ ಅಂದ್ರೆ ಕ್ರಿಕೆಟ್ ಅಂತ ಹೇಳ್ತೀವಿ ನಾವು. ಅಲ್ಲಿ ಅವ್ರ ಹೆಸರು ಇದು ರಿಚರ್ಡ್ ಮೇ ಬಿ ಕನ್ಫರ್ಮ್ ಇಲ್ಲ, ರಿಚರ್ಡ್ ಅವ್ರ ಹೆಸರು ಇರ್ಬೋದು. ಅವ್ರು ಬರೆದಿರ್ತಕ್ಕಂಥ ಒಂದಿರೊಳಗೆ ನಾವು ಓದಿದ್ದೆ. ಸೊ ಏನು ಬರೆದಿರಪ್ಪ ಅಂದ್ರೆ ಅವರು ಗ್ರೌಂಡ್ ಇರಲಿಲ್ಲ ಕರೆಕ್ಟಾಗಿ ಕ್ರಿಕೆಟನ್ನು ಆಡಬೇಕಾದಾಗ. ಫಸ್ಟ್ ಕ್ರಿಕೆಟನ್ನು ಆಡಬೇಕಾದಾಗ ಗ್ರೌಂಡ್ ಇರಲಿಲ್ಲ. ಒಮ್ಮೆ ಅಲ್ಲಿ ಕ್ರಿಕೆಟನ್ನು ಹಿಂದಕ್ಕೆ ಆಡ್ತಿದ್ರು. ನಾವು ಲಗಾನ್ ಪಿಕ್ಚರ್ ನೋಡಿದ್ವಲ್ರಿ, ಹಿಂದಕ್ಕೆಲ್ಲ ರಾಜರಷ್ಟ ಆಡ್ತಿದ್ರು, ಬೇರೆ ಯಾರು ಆಡ್ತಿದ್ದಿಲ್ಲ, ಅವರಷ್ಟೇ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಡ್ತಿದ್ರು. ಹಂಗೆ ಆಟ ಆಡಬೇಕಾದಾಗ ಒಬ್ಬನು ಬ್ಯಾಟ್ ಹೊಡಿತಾನೆ, ಬಾಲ್ ಪೂರ ದೂರ ಹೋಗುತ್ತೆ, ಎಲ್ಲಿ ಹೋಗಿ ಬೀಳ್ತಿದ್ದು, ಮುಳುಕಂಟೆಗೆ ಹೋಗಿ ಬೀಳ್ತಿತ್ತು ಬಾಲ್, ಮುಳುಕಂಟೆಗೆ ಹೋಗಿ ಬೀಳ್ತು. ಯಾವುದೂ ಗ್ರೌಂಡ್ ಇರಲಿಲ್ಲ ಅವಾಗ, ಮುಳುಕಂಟೆಗೆ ಹೋಗಿ ಬೀಳ್ತಲ್ಲ, ಹೋಗಿ ತೊಗೊಂಬರ್ತಾರೆ ಬಾಲನ್ನು. ಅವ್ರು ಬಾಲ್ ಮುಳುಕಂಟೆಗಿದ್ದ ತೆಗೆದು ಬಾಲ್ ತೊಗೊಂಬಂದು ಅಲ್ಲಿ ತೊಂಬರತ್ಲೆ ಇವರು ರನ್ನಿಂಗ್ ಬಿಟ್ವೀನ್ ಬೋತ್ ಟು ಇಬ್ಬರು ಹೊಡಿದ್ರಲ್ಲ, ಕಂಟಿನ್ಯೂ ಹೊಡ್ಯಾರ. ಎಷ್ಟು ಅಂತ ತೆಗೆದಿರ್ಬೇಕು ಹೇಳ್ರಿ? 62 ರನ್ ತೆಗೆದಿದ್ದಾರೆ. ಎಷ್ಟು ಅಂತ ತೆಗೆದಾರೆ? 62 ರನ್ ತೆಗೆದಿದ್ದಾರೆ. ಸೊ ಅವತ್ತೇನು ಮಾಡಿದಾರಪ್ಪ ಅಂದ್ರೆ ಒಂದು ಗ್ರೌಂಡನ್ನು ಫಿಕ್ಸ್ ಮಾಡ್ಕೊಂಡ್ರು. ಸೊ ಇವ್ರು ಬರೆದಿರ್ತಕ್ಕಂಥ ಇದ್ರೊಳಗೆ ಒಂದು ಕಡೆ ಎಲ್ಲೋ ಓದಿದ್ದೆ ನಾನು, ಅದ್ರ ಬೇಸ್ ಮೇಲೆ ಹೇಳ್ತಕ್ಕಂಥದ್ದು. ಸೊ ಹಿಂಗಾಗಿ ಪ್ರತಿಯೊಂದು ಆಟಕ್ಕೂ ಕೂಡ ಅದರದೇ ಆದ ಗ್ರೌಂಡ್ ಇರ್ತೈತಿ, ಎಷ್ಟು ಜನ ಭಾಗವಹಿಸ್ಬೇಕಂತ ಇರ್ತೈತಿ, ಓಕೆ, ಎಷ್ಟು ಟೈಮಿಂಗ್ ಒಳಗೆ ಆಡ್ಬೇಕಂತ ಇರ್ತೈತಿ, ಅವುಗಳನ್ನೆಲ್ಲ ಕಲ್ಪನೆ ಇರಬೇಕಂತ ಹೇಳ್ತೀನಿ. ನೆಕ್ಸ್ಟ್ ರಿವರ್ಸ್, ನದಿಗಳ ಪರಿಚಯ ಇರಬೇಕು. ನಮ್ಮ ಜಿಲ್ಲೆಯೊಳಗೆ ಯಾವ ನದಿ ಇದೆ, ನಮ್ಮ ರಾಜ್ಯದೊಳಗೆ ಎಷ್ಟು ನದಿಗಳದಾವು, ಯಾವ ನದಿಗಳು ಯಾವ ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ, ನಮ್ಮ ದೇಶದೊಳಗೆ ಎಷ್ಟು ನದಿಗಳಿದಾವು, ಯಾವ ನದಿ ದೊಡ್ಡದಿದೆ, ಯಾವ ನದಿ ಚಿಕ್ಕದಿದೆ, ಯಾವ ನದಿ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಹರಿತೈತಿ, ಯಾವ ನದಿ ಅತ್ಯಂತ ಹೆಚ್ಚು ಪ್ರಖರವಾಗಿ ಹರಿತೈತಿ, ಯಾವ ನದಿ ಸ್ಲೋ ಹರಿತೈತಿ, ಯಾವ ನದಿಗೆ ಹೆಚ್ಚು ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ. ನಾಟ್ ಓನ್ಲಿ ಸ್ಟೇಟ್, ನಾಟ್ ಓನ್ಲಿ ಇಂಡಿಯಾ, ನಾಟ್ ಓನ್ಲಿ ವರ್ಲ್ಡ್, ಎಲ್ಲ ಕಡೆ ತಿಳ್ಕೊತ ಹೋಗ್ಬೇಕು. ಜಗತ್ತಿನೊಳಗೆ ದೊಡ್ಡತಕ್ಕಂಥ ನದಿ ಯಾವುದು, ವಿಶ್ವದಲ್ಲಿ ದೊಡ್ಡ ನದಿ ಯಾವುದು, ವಿಶ್ವದಲ್ಲಿ ಚಿಕ್ಕ ನದಿ ಯಾವುದು, ಸರೋವರಗಳು ಯಾವುದು, ಎಷ್ಟು ಸರೋವರಗಳದಾವು, ಸರೋವರಕ್ಕೂ ನದಿಗೆ ಏನು ವ್ಯತ್ಯಾಸ ಇದೆ, ಪ್ರತಿಯೊಂದನ್ನು ತಿಳ್ಕೊಬೇಕು. ನಾವು ಪ್ರತಿಯೊಂದನ್ನು ಅರ್ಥ ಮಾಡ್ಕೋಬೇಕು, ಪ್ರತಿಯೊಂದನ್ನು ಪಾಯಿಂಟ್ಸ್ ಮಾಡಿ ಬರ್ಕೋಬೇಕು, ಅಂದ ನಿಮ್ಗೆ ಈಸಿ ಆಗ್ತದೆ ಅಂತ ಹೇಳಿ. ನೆಕ್ಸ್ಟ್ ಮ್ಯಾಪ್ಸ್. ಸೊ ಕೊನೆಯದಾಗಿರ್ತಕ್ಕಂಥ ನೋಡ್ರಿ ಮ್ಯಾಪ್ಸ್ ಅಂದರೆ ಒಂದು ಯಾವ್ದಾರು ಮ್ಯಾಪ್ ತೋರಿಸಿದ್ರೆ ಇದೇ ದೇಶದ ಮ್ಯಾಪ್ ಅಂತ ಹೇಳ್ಬೇಕು ನೀವು. ಅದು ಹೇಳಕ್ಕೆ ಯಾವ ಸಾಧ್ಯ ಆಗುತ್ತೆ ಹೇಳ್ರಿ? ನೀವು ಕಂಟಿನ್ಯೂ ಆಗಿ ಸ್ಟಡಿ ಮಾಡಿದಾಗ ಎಲ್ಲ ದೇಶದ ಮ್ಯಾಪ್ಗಳನ್ನು, ಎಲ್ಲ ಒಂದು ಜಗತ್ತಿನ ಮ್ಯಾಪ್ಗಳನ್ನು, ಎಲ್ಲ ಸೌರವ್ಯೂಹದ ಮ್ಯಾಪನ್ನು, ಎಲ್ಲ ಅಕ್ಷಾಂಶ ರೇಖಾದ ಮ್ಯಾಪ್ಗಳನ್ನು ನೀವು ಅಧ್ಯಯನ ಮಾಡಿದಾಗ ನಿಮಗೆ ಇದ್ರದ್ದೇ ಅಂತ ಪರ್ಟಿಕ್ಯುಲರ್ ಆಗಿ ಹೇಳ್ತೀರಿ. ಏನಿಲ್ಲ, ಒಮ್ಮೆ ಕರೆಕ್ಟಾಗಿ ಒಂದು ಕಡೆ ಮ್ಯಾಪ್ಸನ್ನು ಹಾಕೊಂಡ್ಬಿಟ್ಟಪ್ಪ ಅಂತಂದ್ರೆ ನಿಮಗೆ ಈಸಿ ಆಗ್ತೈತಿ, ನೆನ್ಪಿಟ್ಬಿಡ್ತೀರಿ. ಮೆಥಡ್ ವೈಸ್ ಪರ್ಫೆಕ್ಟ್ ಮಾಡ್ಕೋಬೇಕು ಅಂತ ನಿಮಗೆ ಈಸಿ ಆಗ್ತೈತಿ. ಸೊ ಇವೆಲ್ಲ ನೋಡ್ರಿ, ಇವೆಲ್ಲ ಬೇಸಿಕ್ಸ್ ಅಂತ ಹೇಳ್ತೀವಿ ನಾವು. ಇವೆಲ್ಲ ಏನು ಹೇಳಿದ್ರಿ, ಇವೆಲ್ಲ ಬೇಸಿಕ್. ಕರೆಂಟ್ ಅಫೇರ್ಸ್ ಇರ್ಬೋದು, ಸಬ್ಜೆಕ್ಟ್ ಓರಿಯೆಂಟೆಡ್ ಇರ್ಬೋದು, ಮ್ಯಾಪ್ಸ್ ಇರ್ಬೋದು, ಸ್ಯಾಟಲೈಟ್ ಲಾಂಚಿಂಗ್ ಇರ್ಬೋದು, ಅಬೌಟ್ ಸೋಲಾರ್ ಸಿಸ್ಟಮ್ ಇರ್ಬೋದು, ಓಕೆ. ನೆಕ್ಸ್ಟ್ ಫೆಸ್ಟಿವಲ್ಸ್ ಇರ್ಬೋದು, ಬೇಸಿಕ್ ಮ್ಯಾಥಮೆಟಿಕ್ಸ್ ಇರ್ಬೋದು, ಸ್ಟೇಟ್ಸ್ ಬಗ್ಗೆ ಇರ್ಬೋದು, ಇಂಡಿಯಾ ಬಗ್ಗೆ ಇರ್ಬೋದು, ವರ್ಲ್ಡ್ ಬಗ್ಗೆ ಇರ್ಬೋದು, ವರ್ಲ್ಡ್ ಟ್ರೇಡಿಂಗ್ ಬಗ್ಗೆ ಇರ್ಬೋದು. ಇವೆಲ್ಲ ನೋಡ್ರಿ ಬೇಸಿಕ್. ಯಾವ್ದು ಎಕ್ಸಾಮಿಗೆ ಕೂಡ ಇವೆಲ್ಲ ಬೇಸಿಕ್ ಬರ್ತಾವೆ. ಇವೆಲ್ಲ ಬೇಸಿಕ್ನ ನಾವು ಓದ್ಕೋಬೇಕು. ಓದ್ಕೊಂಡಾಗ ಮಾತ್ರ ನಮ್ಗೆ ಎಲ್ಲ ಟೈಪ್ ಎಕ್ಸಾಮನ್ನು ಫೇಸ್ ಮಾಡಲಿಕ್ಕೆ ಬರ್ತೈತಿ. ಅದರಿಂದ ಇವೆಲ್ಲ ಬೇಸಿಕ್ ಅಂತ ಹೇಳ್ತೀವಿ ನಾವು, ನೆನ್ಪಿಡ್ತೀರಿ? ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್, ಸೊ ಹಾಗಾದ್ರೆ ಯಾವ ಟೈಪ್ ಎಕ್ಸಾಮ್ಸ್ ಬರ್ತಾವೆ ನೋಡ್ರಿ. ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಯಾವ ಟೈಪ್ ಎಕ್ಸಾಮ್ಸ್ ಬರ್ತಾವೆ? ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಸೊ ನಂಬರ್ ಆಫ್ ಎಕ್ಸಾಮ್ಸ್ ಬರ್ತಾವೆ. ಅದರೊಳಗೆ ಕೆಲವೊಂದು ಎಕ್ಸಾಮ್ ಮಾತ್ರ ತೊಗೊಂಡಿದ್ದೀವಿ ನಾವು ಇಲ್ಲಿ. SD ಅಂತ ಹೇಳ್ತೀವಿ, FDA, PDO, ಪೊಲೀಸ್, ಗ್ರಾಮ ಲೆಕ್ಕಾಧಿಕಾರಿ, KEB, ಬ್ಯಾಂಕಿಂಗ್, SSC, RRB, ಟೀಚರ್, ಲೆಕ್ಚರ್, KS, IS, ಇನ್ನು ನಂಬರ್ ಆಫ್ ಎಕ್ಸಾಮ್ಸ್ ಬರ್ತಾವೆ, ನಂಬರ್ ಆಫ್ ಡಿಫ್ರೆಂಟ್ ಬರ್ತಾವೆ. ಸೊ ಎಲ್ಲ ಎಕ್ಸಾಮ್ಸ್ ಯಾವ ಬೇಸ್ ಇರ್ತಾವೆ ನೋಡ್ರಿ. ಫಸ್ಟ್ ಆಫ್ ಆಲ್ SSLC ಬೇಸ್ ಇದ್ವು, ಈಗ PUC ಬೇಸ್ ಇದಾವೆ, ಡಿಗ್ರಿ ಬೇಸ್ ಇದಾವೆ, PG ಬೇಸ್ಡ್ ಇರ್ತಾವೆ ನಾವು. ಸೊ ಹಾಗಾದರೆ SDA ತೊಗೊಂಡಿವಪ್ಪ ಅಂದರೆ SDA ನೋಡ್ರಿ PUC ಬೇಸ್ ಇರ್ತಕ್ಕಂಥ ಎಕ್ಸಾಮ್ ಇದು. ದ್ವಿತೀಯ ದರ್ಜೆ ಸಹಾಯಕ ಅಂತ ಹೇಳ್ತೀವಿ ನಾವು, ಓಕೆ. ದ್ವಿತೀಯ ದರ್ಜೆ ಸಹಾಯಕ ಇದು PUC ಬೇಸ್ ಇರ್ತಕ್ಕಂಥದ್ದು. PUC ಆರ್ಟ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಸೈನ್ಸ್, ಯಾರು ಕೂಡ ಎಲ್ಲರೂ ಕೂಡ ಅಟೆಂಡ್ ಆಗ್ಬೋದು. ಸೊ ಅದು SDA ಎಕ್ಸಾಮ್ ಅಂತ ಹೇಳ್ತೀವಿ ನಾವು, ಓಕೆ. ಪರ್ಟಿಕ್ಯುಲರ್ ಸಿಲೆಬಸ್ ಅಂತ ತೊಗೊಂಡಿದ್ದಪ್ಪ ಅಂದ್ರೆ ಅದಕ್ಕೆ ಸ್ಪೆಸಿಫಿಕ್ ಸಿಲೆಬಸ್ ಅಂತಂದ್ರೆ ಇದನ್ನೇ ಓದಬೇಕಂತ ಅವ್ರು ಸಿಲೆಬಸ್ ಕೊಟ್ಟಿರ್ತಾರೆ, ಅದೇ ಸಿಲೆಬಸ್ ಒಳಗೆ ಓದಬೇಕು.
ಆ ಸಿಲೆಬಸ್ ಓದೋಕ್ಕಿಂತ ಮುಂಚೆ ನಾವು ಬೇಸಿಕ್ ಏನು ಹೇಳಿದ್ವಲ್ಲ ಅವೆಲ್ಲಗಳನ್ನು ಓದಿದ್ರೆ ಸಿಲೆಬಸ್ ಏನು ಭಾಳ ಇರಂಗಿಲ್ಲ ಹುಡುಕಿದ್ದು ಸ್ವಲ್ಪ ಇರ್ತೈತಿ. ನಾವೆಲ್ಲ ಬೇಸಿಕ್ ಪರ್ಫೆಕ್ಟ್ ಇದ್ರೆ ಸಿಲೆಬಸ್ ಈಸಿಯಾಗಿ ಅರ್ಥ ಆಗುತ್ತೆ ನಮ್ಗೆ. ಸೊ ಅದಕ್ಕೋಸ್ಕರ ನಾವು ಒಂದು ಬೇಸಿಕನ್ನು ಪರ್ಫೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ FDA. ನೆಕ್ಸ್ಟ್ ಬರ್ತಕ್ಕಂಥ ನೋಡ್ರಿ FDA ಅಂದರೆ ಡಿಗ್ರಿ ಬೇಸ್ಡ್ ಪ್ರಥಮ ದರ್ಜೆ ಸಹಾಯಕ ಅಂತ ಹೇಳ್ತೀವಿ ನಾವು. ಅಂದರೆ ಅದು ಡಿಗ್ರಿ ಬೇಸ್ ಇರ್ತಕ್ಕಂಥ ಎಕ್ಸಾಮ್. ಅಂದರೆ ಎನಿ ಡಿಗ್ರಿ, ಇಟ್ ಮೇ ಬಿ BA, BCom, BSc, BE ಇಂಜಿನಿಯರಿಂಗ್ ಯಾವ್ದಾರು ತಗೋರಿ. ಯಾವುದೇ ಡಿಗ್ರಿ ಇತ್ತಂದ್ರೆ ಡಿಗ್ರಿ ಅಂತ ಯಾವ್ದು ಕಲಿಸ್ಕೊಡುತ್ತಲ್ಲ, ಯಾವ್ದು ಅನಿಸ್ಕೊಡುತ್ತಲ್ಲ ಆ ಡಿಗ್ರಿ ಬೇಸ್ಡ್ ಎಕ್ಸಾಮಲ್ಲೇ ನಾವು FDAನ ಬರೀತೀವಿ ಎಕ್ಸಾಮ್ನ. ಇದು ಕೂಡ SD ಹೆಂಗಿರ್ತಲ್ಲ ಅದೇ ರೀತಿ ಸಿಲೆಬಸ್ ಇರ್ತೈತಿ. ಓಕೆ, ಸ್ಪೆಸಿಫಿಕ್ ಅಂದರೆ ಸ್ವಲ್ಪ ಆಳವಾಗಿರ್ತೈತೆ ಅಷ್ಟೇ. ಆಳವಾದ ಅಧ್ಯಯನ ಮಾಡಬೇಕಾಗ್ತೈತೆ ನಾವು. ಆಳವಾದ ಅಧ್ಯಯನ ಮಾಡಬೇಕಾದ್ರೆ ಅದಕ್ಕೂ ಕೂಡ ಬೇಸಿಕ್ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. FDA SE ಎಕ್ಸಾಮಲ್ಲಿ ಕನ್ನಡ ಗ್ರಾಮರ್ ಕಂಪಲ್ಸರಿ ಬರ್ತೈತಿ. ಇಂಥಲ್ಲಿ ನಾವು ಆ ಕನ್ನಡ ಗ್ರಾಮರ್ ಓದಿದ್ರಪ್ಪ ಅಂದ್ರೆ ನಿಮಗೆ ಈಸಿಯಾಗಿ SDA FDA ಎಕ್ಸಾಮನ್ನು ಕಾಮನ್ ಪೇಪರನ್ನ ಫೇಸ್ ಮಾಡಲಿಕ್ಕೆ ಈಸಿ ಆಗ್ತೈತಿ ಅಂತ ಹೇಳ್ತಾರೆ. ನೆಕ್ಸ್ಟ್ PDO ಗ್ರಾಮ ಲೆಕ್ಕಾಧಿಕಾರ ಅಂತ ಬರ್ತೈತಿ. ಇವು ಕೂಡ ಡಿಗ್ರಿ ಬೇಸ್ ಇರ್ತಕ್ಕಂಥದ್ದು, PUC ಬೇಸ್ ಇರ್ತಕ್ಕಂಥದ್ದು ಬರ್ತೈತಿ. ಅದಕ್ಕೂ ಪರ್ಟಿಕ್ಯುಲರ್ ಸಿಲೆಬಸ್ ಬರ್ತೈತಿ. ನೆಕ್ಸ್ಟ್ ಪೊಲೀಸ್ ಎಕ್ಸಾಮ್ ಅಂತ ಬರ್ತೈತಿ. ಇಟ್ಸ್ ಬಿಲಾಂಗ್ಸ್ ಟು ಡಿಗ್ರಿ PUC ಎರಡೂ ಬರ್ತೈತಿ. ಓಕೆ, ಪೊಲೀಸ್ ಒಳಗೆ 4-5 ಬರ್ತಾವೆ. ಓಕೆ, ಸಿವಿಲ್ ಪೊಲೀಸ್ ಅಂತ ಬರ್ತೈತಿ, DR ಅಂತ ಬರ್ತೈತಿ, PSI ಅಂತ ಬರ್ತೈತಿ, ನಂಬರ್ ಆಫ್ ಬರ್ತಾವೆ. ಅವೆಲ್ಲ ಒಂದೇ ಟೈಪ್ ಇರ್ತಕ್ಕಂಥ ಎಕ್ಸಾಮ್ಸ್. ಅವುಗಳನ್ನ ಒಂದೇ ಬೇಸಿಕನ್ನು ಪರ್ಫೆಕ್ಟ್ ಮಾಡ್ಕೊಂಡು ಆ ಟೈಪ್ ಇರ್ತಕ್ಕಂಥ ಓದ್ಬಿಟ್ರೆ ನಿಮಗೆ ಈಸಿ ಆಗ್ತೈತಿ. ನೆಕ್ಸ್ಟ್ KEB ಒಳಗೆ HESCOM, JESCOM, BESCOM ಇವೆಲ್ಲ ಬರ್ತಾವೆ. ಅಂದರೆ ಗುಲ್ಬರ್ಗ, ಹುಬ್ಬಳ್ಳಿ, ಮಂಗಳೂರು ಈ ರೀತಿ ಡಿವೈಡ್ ಆಗಿರ್ತಕ್ಕಂಥದ್ದು. KPTCL ಅಂತ ಹೇಳ್ತೀವಿ. ಅದಕ್ಕೆ ಅದರದೇ ಆದ ಸಿಲೆಬಸ್ KEB ಸಂಬಂಧಪಟ್ಟಾಗಿರ್ತಕ್ಕಂಥ ಸಿಲೆಬಸ್ ಇರ್ತೈತಿ, ಅದನ್ನ ಓದ್ಬೇಕು. ಅದು ಕೂಡ PUC ಡಿಗ್ರಿ ಬೇಸ್ ಇರ್ತಕ್ಕಂಥದ್ದು. ಆಮೇಲೆ ಡಿಪ್ಲೊಮಾ ಮೇಲೆ ಬರ್ತಕ್ಕಂಥದ್ದು ಎಕ್ಸಾಮ್ಸ್ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಎಲ್ಲವೂ ನೋಡ್ರಿ ಬರ್ತಕ್ಕಂಥದ್ದು ಡಿಗ್ರಿ ಬೇಸ್ ಮೇಲೆ ಬರ್ತಕ್ಕಂಥದ್ದು ನೋಡ್ರಿ. ಬ್ಯಾಂಕಿಂಗ್ ಎಕ್ಸಾಮ್ಸ್ ನೋಡ್ರಿ, ಅದು ಕಾಮನ್ ಆಗಿರ್ತಕ್ಕಂಥ ಸಿಲೆಬಸ್ಸನ್ನು ವೆರೈಟಿ ಇರ್ತೈತೆ. ಓಕೆ, ನೀವು ಯಾವುದೇ ಎನಿ ಡಿಗ್ರಿ ಆದವರು ಕೂಡ ಅದನ್ನು ಬ್ಯಾಂಕಿಂಗ್ ಎಕ್ಸಾಮ್ನ ಫೇಸ್ ಮಾಡ್ಬೋದು. ಓಕೆ, ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ಮೇನ್ ನಾವು ಎಕನಾಮಿಕ್ಸನ್ನು ಹೆಚ್ಚಿಗೆ ಸ್ಟಡಿ ಮಾಡ್ತೀವಿ ಅಂತ ಹೇಳ್ತೀವಿ ನಾವು. ಎಕನಾಮಿಕ್ ಬೇಸ್ ಮೇಲೆ ಜಾಸ್ತಿ ಇರ್ತಕ್ಕಂಥದ್ದು. ಓಕೆ, ಆಳವಾದ ಅಧ್ಯಯನ ಬೇಕು. ಅದಕ್ಕೆ ಆಳವಾದ ಅಧ್ಯಯನ ಇದ್ದಾಗ ಯಾವುದಕ್ಕಾದ್ರೂ ಆಳವಾದ ಅಧ್ಯಯನ ಬೇಕೇ ಬೇಕು. ಅದರೊಳಗೆ ಪರ್ಟಿಕ್ಯುಲರ್ ಆಗಿ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಅತಿ ಡೀಪ್ ಆಗಿರ್ತಕ್ಕಂಥದ್ದು ಬೇಕು. ಓಕೆ, ಅದರೊಳಗೆ ಸೆಂಟ್ರಲ್ ಬೇರೆ, ಲೋಕಲ್ ಬೇರೆ ರೀತಿ ಬೇರೆ ಬೇರೆ ಇರ್ತಕ್ಕಂಥ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತಾರೆ. ಒಟ್ಟಾರೆ ನೀವು ಪ್ರಿಪ್ರೇಷನ್ ಚೆನ್ನಾಗಿತ್ತಪ್ಪ ಅಂದರೆ ಈಸಿಯಾಗಿ ನಾವು ಅದನ್ನು ಫೇಸ್ ಮಾಡ್ಬೋದು. ನೆಕ್ಸ್ಟ್ SSC ಅಂತ ಹೇಳ್ತೀವಿ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಹೇಳ್ತಾರೆ. ಇದು ಸೆಂಟ್ರಲ್ ಬೇಸ್ಡ್ ಎಕ್ಸಾಮ್. ಪ್ರತಿ ವರ್ಷ ಕರೀತಾರೆ ನೋಡ್ರಿ. ಇದರೊಳಗೆ ಮಾರ್ಕ್ಡ್ ಕ್ವಶನ್ಸ್ ಇರ್ತಾವೆ. ನೆಕ್ಸ್ಟ್ ಅಂದರೆ MCQ ಕ್ವಶನ್ಸ್ ಬರ್ತಾವೆ. ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್ ಬರ್ತದೆ, ಅಂದರೆ ಬರಿತಕ್ಕಂಥದ್ದು ಬರ್ತದೆ. ಅಂಥವುಗಳನ್ನು ನಾವು SSC ಒಳಗೆ ಕಂಡಕ್ಟ್ ಮಾಡ್ತೀವಿ. SSC ಒಳಗೆ ಯಾರು ಅಪಿಯರ್ ಆದ್ರಪ್ಪ ಅಂದ್ರೆ ನೀವು ಎಲ್ಲ ಟೈಪ್ ಎಕ್ಸಾಮ್ನ ಫೇಸ್ ಮಾಡಲಿಕ್ಕೆ ಎಲಿಜಿಬಲ್ ಇರ್ತಕ್ಕಂಥವ್ರು ಅಂದಂಗೆ. ಯಾಕಂದರೆ ಅಷ್ಟು ಟಫ್ ಇರುತ್ತಂತಲ್ಲ, ಅಷ್ಟೊಂದು ಕಾಂಪಿಟೇಟಿವ್ ಎಕ್ಸಾಮ್ ಇರ್ತಕ್ಕಂಥದ್ದು ಅದು SSC. ಅದನ್ನು ರೆಡಿ ಆಗಬೇಕು ಮೆಥಡ್ ವೈಸ್ ಅಂತಂದಾಗ. ನಿಮ್ಮ ಪರ್ಟಿಕ್ಯುಲರಾಗಿ SSC ಅಂತಂದು ವಿಡಿಯೋ ಮಾಡಿದಾಗ ಅದರೊಳಗೆ ಪರ್ಟಿಕ್ಯುಲರಾಗಿ ನಿಮ್ಗೆ ಏನೇನು ಸಿಲೆಬಸ್ ಬರ್ತೈತಿ, ಹೆಂಗೆ ಓದಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ. ನೆಕ್ಸ್ಟ್ RRB ಅಂತ ಹೇಳ್ತೀವಿ ನಾವು, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತ ಹೇಳ್ತೀವಿ ನಾವು. ಸೊ ಇದು ರೈಲ್ವೆ ಸಂಬಂಧಪಟ್ಟ ಸೆಂಟ್ರಲ್ ಸಂಬಂಧಪಟ್ಟಕ್ಕಂಥದ್ದು. ಇದರಲ್ಲಿ ಕೂಡ PUC ಬೇಸ್ ಎಕ್ಸಾಮ್ ಇರ್ತಾವೆ, ಡಿಗ್ರಿ ಬೇಸ್ ಇರ್ತಾವೆ, ಡಿಪ್ಲೊಮಾ ಬೇಸ್ ಇರ್ತಾವೆ, ಇಂಜಿನಿಯರ್ ಬೇಸ್ ಇರ್ತಕ್ಕಂಥವು ಇರ್ತಾವೆ. ಅವೆಲ್ಲ ಪರ್ಟಿಕ್ಯುಲರ್ ಸಿಲೆಬಸ್ ಮೇಲೆ ಇರ್ತಾವೆ. ಅದಕ್ಕೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಇರ್ತೈತಿ, ಅದು ಕೂಡ ರೆಫರ್ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಟೀಚರ್ ಲೆಕ್ಚರ್ ಪೋಸ್ಟ್ ಇರ್ತಕ್ಕಂಥದ್ದು. ಓಕೆ, ಈಗ TET ಇರ್ತಕ್ಕಂಥದ್ದು ಬರ್ತೈತಿ, TET ಇರ್ಬೋದು, CET ಬೇಸ್ ಇರ್ತಕ್ಕಂಥದ್ದು ಇರ್ಬೋದು. ಅವೆಲ್ಲ ಪಾಸ್ ಆದಾಗ ನಿಮ್ಗೆ ಟೀಚರ್ ಎಕ್ಸಾಮನ್ನು ಅಟೆಂಡ್ ಆಗಲಿಕ್ಕೆ ಬರ್ತೈತಿ ಅಂತಂದು ಹೇಳ್ತೀವಿ ನಾವು. ಓಕೆ, ಟೀಚರ್ ಇರ್ಬೋದು, ಲೆಕ್ಚರ್. ನೆಕ್ಸ್ಟ್ KS ಆ್ಯಂಡ್ IAS. ಸೊ ಗೊತ್ತಿರ್ತಕ್ಕಂಥದ್ದು KS ಮತ್ತು IAS ಇರ್ತಕ್ಕಂಥದ್ದು. ಓಕೆ, UPSC ಬೇಸ್ಡ್ ಎಕ್ಸಾಮ್ಸ್ ಅಂತ ಹೇಳ್ತೀವಿ ನಾವು. UPSC ಬೇಸ್ಡ್ ಎಕ್ಸಾಮ್ಸ್ ಅಂತ ನೋಡ್ರಿ, ಅಂಥವುಗಳ ನಂಬರ್ ಆಫ್ ಎಕ್ಸಾಮ್ಸ್ ಬರ್ತಾವೆ. ಸೊ ನೋಡ್ರಿ, ಇವತ್ತು ನಾವು ಎದಕ್ಕೆ ಫೇಲ್ಯೂರ್ ಆಗ್ತೀವಿ ಅಂದ್ರೆ, ಪ್ರತಿಯೊಬ್ಬರು ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಅದು ಕ್ವಾಲಿಫಿಕೇಷನ್ ಆಗೋಮಟ್ಟ ಕುತ್ಕೊಂಡು ನಾವೇನು ಮಾಡ್ತೀವಿ ರೀ, ಆಮೇಲೆ ಎಕ್ಸಾಮ್ ಬರೆಯೋಕೆ ಹೋಗ್ತೀವಿ. ನಾವು ಪ್ರತಿ ವರ್ಷ ಎಕ್ಸಾಮ್ ಬರ್ಕೋತ ಹೋಗ್ಬೇಕು, ಪ್ರತಿ ವರ್ಷ ಎಕ್ಸಾಮ್ ಬರ್ತಾ ಹೋಗ್ಬೇಕು. ಆ ಎಕ್ಸಾಮ್ ಫೇಸ್ ಮಾಡೋ ದಿವಸ ಎಕ್ಸಾಮ್ ಅವ್ರು ಹೆಂಗೆ ಬರ್ತಾರೆ ನಾವು ಅದೇ ರೀತಿ ಪ್ರಾಕ್ಟೀಸ್ ಮಾಡ್ಕೋಬೇಕು, ಕಂಟಿನ್ಯೂಷನ್ ಪ್ರಾಕ್ಟೀಸ್ ಮಾಡ್ಕೋಬೇಕು. ಅಂದ ನಮ್ಗೆ ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಆ ಎಕ್ಸಾಮ್ ರೀಚ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಗೋಲ್ ಇಟ್ಕೋಬೇಕು ನಾವು. ಗೋಲ್ ಇಟ್ಕೊಂಡ ನಿಮ್ಗೆ ಈಸಿಯಾಗಿ ಪಾಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀವಿ ನಾವು. ಇವೆಲ್ಲ ನಂಬರ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಹೇಳ್ತೀವಿ ನಾವು. ನೆನ್ಪಿಡ್ತೀರಿ? ಓಕೆ, ಸೊ ಇವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮುಂದ್ಪಟ್ಟಿರ್ತಕ್ಕಂಥ ನೋಡ್ರಿ. ಇವನ್ ಬಿಟ್ಟು ಇನ್ನೂ ನಂಬರ್ ಆಫ್ ಬರ್ತಾವೆ. ಓಕೆ, ಒಟ್ಟಾರೆಯಾಗಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೂ ಕೂಡ ನಾವು ಫಸ್ಟ್ಗೆ ಇರ್ತಕ್ಕಂಥ ಪ್ರಿಪ್ರೇಷನ್ ಇದ್ದಾಗ ಮಾತ್ರ ನಿಮ್ಗೆ ಈಸಿಯಾಗಿ ಓದಲಿಕ್ಕೆ ಹೆಲ್ಪ್ ಆಗ್ತೈತಿ. ಒಂದು ಎರಡನೇದು ಬೇಸ್ ಪರ್ಫೆಕ್ಟ್ ಇತ್ತಪ್ಪ ಅಂದ್ರೆ ನಿಮ್ಗೆ ಈಸಿ ಆಗ್ತೈತಿ. ಹಾಗಾದ್ರೆ ನಾವು ಯಾವ ರೀತಿಯಾಗಿ ಪರ್ಫೆಕ್ಟ್ ಆಗಬೇಕು, ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ನೋಡಿರಿ. ಯಾವ ರೀತಿಯಾಗಿ ಪ್ರಿಪೇರ್ ಆಗ್ಬೇಕು ನೋಡಿರಿ. ಯಾವ ರೀತಿಯಾಗಿ ಪ್ರಿಪೇರ್ ಆದ್ರೆ ನೀವು ಎಕ್ಸಾಮನ್ನು ಈಸಿಯಾಗಿ ಫೇಸ್ ಮಾಡ್ತೀರಿ, ಈಸಿಯಾಗಿ ಬರೀತೀರಿ. ಸೊ ಒಂದೇದು ನೋಡ್ರಿ, ಕಲೆಕ್ಷನ್ ಆಫ್ ಬುಕ್ಸ್ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಏನು ಮಾಡ್ಬೇಕು, ನಾವು ಬುಕ್ಸನ್ನು ಕಲೆಕ್ಟ್ ಮಾಡಬೇಕು. ನಾವು ಯಾವ ಎಕ್ಸಾಮ್ ಓದಕತ್ತೀವಿ, ಸೊ ಯಾವ ಎಕ್ಸಾಮ್ ರೆಡಿ ಆಗ್ಬೇಕು ನಾವು.
ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಎಲ್ಲ ಬುಕ್ಸನ್ನ ಕಲೆಕ್ಟ್ ಮಾಡಬೇಕು. ಕಲೆಕ್ಷನ್ ಆಫ್ ಬುಕ್ಸ್ ಭಾಳ ಇಂಪಾರ್ಟೆಂಟ್. ಬುಕ್ಸನ್ನು ಕಲೆಕ್ಟ್ ಮಾಡ್ಕೋಬೇಕು. ಯಾವ ಬುಕ್ಸ್ ಬೇಕು ಬುಕ್ಸ್ ಕಲೆಕ್ಟ್ ಮಾಡೋದ್ರ ಜೊತೆಗೆ ಆ ಬುಕ್ಸ್ ಒಳಗೆ ಓದ್ಕೊಂತ ಹೋಗಬೇಕು. ಸೊ ನಿಮ್ಗೆ ಈಸಿ ಆಗ್ತೈತಿ. ಆ ಬುಕ್ಸ್ ಕಲೆಕ್ಟ್ ಮಾಡೋದು ಭಾಳ ಇಂಪಾರ್ಟೆಂಟ್. ಇವತ್ತು ನಾವು ಬುಕ್ಸನ್ನು ತೊಗೊಳ್ಳಿಕ್ಕೆ ಹಿಂಜಾಟ್ ಹಾಕ್ತೀವಿ. ಓಕೆ, ಬುಕ್ಸನ್ನು ತೆಗೆದುಕೊಳ್ತಕ್ಕಂಥ ಭಾಳ ಕಡಿಮೆ ಆಗಿದೆ. ಸೊ ಅದರಿಂದ ಬುಕ್ಸನ್ನು ತೊಗೊರಿ, ಕಲೆಕ್ಟ್ ಮಾಡ್ಕೊರಿ, ಓದ್ರಿ, ನಿಮ್ಗೆ ಈಸಿ ಆಗ್ತೈತಿ. ನೆಕ್ಸ್ಟ್ ಪೇಪರ್ ಕಟಿಂಗ್ಸ್ ಅಂತ ಹೇಳ್ತೀವಿ ನಾವು. ಪೇಪರ್ ಕಟಿಂಗ್ಸ್ ಅಂತಂದ್ರೆ ಡೈಲಿ ನ್ಯೂಸ್ ಪೇಪರ್ಸ್ ಬರ್ತೈತಿ. ನ್ಯೂಸ್ ಪೇಪರ್ಸ್ ಇವತ್ತು ಓದಿದ್ರಿಲ್ಲ ಅದನ್ನ ಒಗೆದು ಬಿಡ್ತೀರಿ ನೀವು. ಅದರೊಳಗೆ ಏನಾರ ಇಂಪಾರ್ಟೆಂಟ್ ಅಂತ ಬಂದಿತ್ತಪ್ಪ ಅಂದ್ರೆ, ನಿಮಗೆ ಇಂಪಾರ್ಟೆಂಟ್ ಅಂತ ಅನಿಸ್ತಂದ್ರೆ ಅದನ್ನ ಕಟ್ ಮಾಡಿ ಒಂದು ಕಡೆ ಪಂಚ್ ಮಾಡಿ ಇಟ್ಕೋಬೇಕು. ಇಲ್ಲಾಂದ್ರೆ ಒಂದು ಕಡೆ ಗಮ್ಮಿಂಗ್ ಮಾಡಿ ಒಂದು ನೋಟು ಮಾಡಬೇಕು. ಅದರೊಳಗೆ ಹಚ್ಕೊಂತ ಹೋಗ್ಬೇಕು. ನೀವು ಮುರ್ಸ್ಕೊಂಬ ಅದನ್ನು ರಿಪೀಟ್ ಮಾಡ್ಕೊತ ಹೋಗ್ಬೇಕು, ನೋಡ್ಕೊತ ಹೋಗ್ಬೇಕು. ಸೊ ಹಂಗಾಗಿ ಅದಕ್ಕೆ ಪೇಪರ್ ಕಟಿಂಗ್ಸ್ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ವಿಡಿಯೋ ರಿಕಾರ್ಡರ್ ಅಂತ ಹೇಳ್ತೀವಿ. ವಿಡಿಯೋ ರಿಕಾರ್ಡರ್ ಯಾವುದೋ ಒಂದು ವಿಷಯದ ಬಗ್ಗೆ ನೀವು ತಿಳ್ಕೊಂಡಿರ್ತೀರಿ, ಕೇಳಿರ್ತೀರಿ, ಬಟ್ ಅದು ಒಮ್ಮೆ ಕೇಳಿ ನಿಮ್ಗೆ ನೆನ್ಪಿಟ್ಕೊಳಕ್ಕಾಗಲ್ಲ. ಪದೇ ಪದೇ ಕೇಳ್ಬೇಕು ಅನ್ಸ್ತೈತಿ, ಅಥವಾ ಪದೇ ಪದೇ ಆ ಟೈಪ್ ಅದನ್ನು ನೆನ್ಪು ಮಾಡ್ಕೋಬೇಕು ಅನ್ಸ್ತೈತಿ. ಅಂದ್ರೆ ರಿಕಾರ್ಡ್ ಮಾಡಿ ಇಟ್ಕೋಬೋದು. ನೀವು ರಿಕಾರ್ಡ್ ಮಾಡಿ ಇಟ್ಕೊಳೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಯೂಸ್ ಮಾರ್ಕಿಂಗ್ ಪೆನ್ಸ್. ಮಾರ್ಕಿಂಗ್ ಪೆನ್ಸ್ ಅಂತಂದರೆ ಈಗ ಹೇಳಿದ ನಿಮ್ಗೆ ಕಲೆಕ್ಷನ್ ಆಫ್ ಬುಕ್ಸ್ ಅಂತ ಹೇಳ್ತೀವಿ ನಾವು. ಬುಕ್ಸ್ ಕಲೆಕ್ಟ್ ಮಾಡಿರ್ತೀರಿ, ಓದ್ಕೊಂತ ಹೋಗ್ತೀರಿ. ಓದ್ಕೊಂತ ಹೋದಾಗ ನಿಮಗೆಲ್ಲ ಒಳ್ಳೆ ಅಷ್ಟು ಓದೋಕ್ಕಾಗಲ್ಲ, ಪದೇ ಪದೇ ರಿಪೀಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ಬೇಕು, ಮಾರ್ಕಿಂಗ್ ಪೆನ್ ಅಂತ ತೊಗೋಬೇಕು. ಅದರೊಳಗೆ ತೊಗೊಂಡು ಅದ್ರ ಮೇಲೆ ಸ್ಲೈಡ್ ಶೋ ಮಾಡಬೇಕು. ಅಂದರೆ ಅದ್ರ ಮೇಲೆ ಮಾರ್ಕ್ ಮಾಡೋದ್ರಿಂದ ಹೊಳ್ಳಿ ನೀವು ಓದಬೇಕಾದಾಗ, ರಿಪೀಟ್ ಮಾಡಬೇಕಾದಾಗ ಅದಷ್ಟ ನೋಡಿಕೊಂಡು ಸಾಕು, ಆ ಇಡೀ ವಿಷಯನ ಪರ್ಫೆಕ್ಟ್ ಆದಂಗೆ ಆಗುತ್ತೆ ನಿಮಗೆ. ಸೊ ಅದಕ್ಕೆ ಮಾರ್ಕಿಂಗ್ ಪೆನ್ಸ್ನ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಪ್ರಾಕ್ಟೀಸ್ ಡೈಲಿ. ಫಾರ್ ಎಕ್ಸಾಂಪಲ್ ಈಗ ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಇರ್ಬೋದು, ಓಕೆ, ಬೇಸಿಕ್ ಮ್ಯಾಥಮೆಟಿಕ್ಸ್ ಇರ್ಬೋದು, ಅಂಥವುಗಳನ್ನೆಲ್ಲ ಡೈಲಿ ಒಂದೊಂದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ನಾವು ಡೈಲಿ ಒಂದೊಂದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಓಕೆ, ಡೈಲಿ ಒಂದೊಂದನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗ್ತೈತಿ. ನಾವು ಅದನ್ನು ಡೈಲಿ ಟಚ್ ಇಟ್ಕೋಬೇಕು. ಯಾಕೆ ಡೈಲಿ ಟಚ್ ಇಟ್ಕೋಬೇಕಂದ್ರೆ ಇಲ್ಲಾಂದ್ರೆ ನೆನಪಾರ್ತಾವೆ ನಮಗೆ. ದಿನಕ್ಕೆ ನಾವು ಟೈಮಿಂಗ್ ಕೊಡಬೇಕು. ಒಂದು ಗೋಲ್ ಇಟ್ಕೋಬೇಕು. ನಾವು ಗುರಿಯನ್ನು ಇಟ್ಕೋಬೇಕು. ಸೊ ನಾ ಇದನ್ನು ಎಕ್ಸಾಮ್ ಬರೆಯಾಕತ್ತೀನಿ, ಈ ಎಕ್ಸಾಮ್ನ ಏನೇನು ಪ್ರಿಪೇರ್ಡ್ ಆಗಬೇಕು. ಸೊ ದಟ್ ಇಸ್ ಕಾಲ್ಡ್ ಗೋಲ್ ಅಂತ ಹೇಳ್ತೀನಿ ನಾವು. ಆ ಗೋಲ್ ಇಟ್ಕೋಬೇಕು. ಗೋಲ್ ಇಟ್ಕೊಂಡು ನಾವು ಸ್ಟಡಿ ಮಾಡಕತ್ತೀವಿ ಅಂದ್ರೆ ನಾನು ಯಾವ ಬುಕ್ಸ್ ಕಲೆಕ್ಟ್ ಮಾಡತ್ತೀನಿ, ಯಾವ ಬುಕ್ಸ್ ಇಲ್ಲ, ಇದ್ರೊಳಗೆ ಈ ಪಾಯಿಂಟ್ ಇದೆ, ಇದ್ರೊಳಗೆ ಈ ಪಾಯಿಂಟ್ ಇಲ್ಲ, ಹಾಗಾದ್ರೆ ಈ ಪಾಯಿಂಟ್ ಇನ್ನೊಂದು ಯಾವ ಬುಕ್ ಒಳಗೆ ಐತಿ, ಆ ಬುಕ್ ಕಲೆಕ್ಟ್ ಮಾಡಬೇಕು. ಆ ಪಾಯಿಂಟನ್ನು ಒಂದು ಕಡೆ ಬರ್ಕೋಬೇಕು. ಯಾಕಂದ್ರೆ ನಂಬರ್ ಆಫ್ ಸಿಲೆಬಸ್, ನಂಬರ್ ಆಫ್ ಕ್ವಶನ್ಸ್ ಇರೋದ್ರಿಂದ ಎಲ್ಲಗಳನ್ನ ನೆನ್ಪಿಟ್ಕೋಬೇಕಾದ್ರೆ ಇಟ್ಸ್ ಡಿಪೆಂಡ್ಸ್ ಆನ್ ಅಸ್. ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ನಾವು ಮೆಥಡ್ ವೈಸ್ ಯೂಸ್ ಮಾಡ್ಕೊಂಡು ನೆನ್ಪಿಟ್ಕೋಬೇಕಂತ ಹೇಳ್ತೀವಿ ನಾವು. ಓಕೆ, ಪ್ರಾಕ್ಟೀಸ್ ಮಾಡ್ಕೋಬೇಕು. ರಿಪಿಟೇಷನ್ಸ್. ಸೊ ರಿಪಿಟೇಷನ್ಸ್ ಅಂತ ಹೇಳ್ತೀವಿ ನಾವು, ರಿಪೀಟ್ ಮಾಡೋದು. ಈಗ ನಾನು ಹೇಳಿದ್ದೆ ನಿಮ್ಗೆ, ಕಲೆಕ್ಷನ್ ಆಫ್ ಬುಕ್ಸ್ ಮಾಡಿರ್ತೀವಿ, ಅದರೊಳಗೆ ಮಾರ್ಕರ್ ಪೆನ್ ಯೂಸ್ ಮಾಡ್ತೀವಿ. ಯೂಸ್ ಮಾಡಿ ಪುನಃ 2 ಸ್ಕೋಪ್ 3 ಸ್ಕೋಪ್ 4 ಸ್ಕೋಪ್ ಯಾವ ಟೈಮ್ ಸಿಗುತ್ತಲ್ಲ ಅವಾಗ ನಾವು ರಿಪೀಟ್ ಮಾಡ್ಬೇಕು. ಅದನ್ನ ರಿಪೀಟ್ ಮಾಡಿದಾಗ ಒಮ್ಮೆ ಓದಿರ್ತೀನಿ, ನೆನ್ಪಿಡ್ತೀರಿ. ಒಳ್ಳೆ ಓದ್ಕೊಳ್ಳಿ, ಈಗ ಓದಕತ್ತೀನಿ ಅನ್ಸುತ್ತೆ ನಿಮ್ಗೆ. ಒಮ್ಮೆ ಅನ್ಸತಿ, ಸೆಕೆಂಡ್ ಟೈಮ್ ಮತ್ತೆ ಓದಿದ್ರೆ ಓದಿದ್ನಲ್ಲ ಒಮ್ಮೆ ಆಯ್ತು, ಟಚ್ ಆನ್ ಅದು ಕ್ಲಿಯರ್ ಆಗಲಿ ನಿಮ್ಗೆ. ಸೊ ದಟ್ ಈಸ್ ಕಾಲ್ಡ್ ರಿಪಿಟೇಷನ್ಸ್ ಅಂತ ಹೇಳ್ತೀವಿ ನಾವು. ರಿಪೀಟ್ ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಇಂಪ್ರೂವ್ ಕಾನ್ಸಂಟ್ರೇಷನ್. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಒಂದು ಕಾನ್ಸಂಟ್ರೇಷನ್ ನಾವು ಇಂಪ್ರೂವ್ ಮಾಡ್ಕೋಬೇಕು. ಮನಸ್ಸನ್ನು ಕೇಂದ್ರೀಕರಿಸ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಈಗಿನ ದಿನಮಾನದೊಳಗೆ ಮನಸ್ಸನ್ನು ಕೇಂದ್ರೀಕರಿಸಲಿಕ್ಕೆ ಆಗಲ್ಲ. 5 ನಿಮಿಷಕ್ಕಿಂತ ಜಾಸ್ತಿ ಮನಸ್ಸನ್ನು ಕೇಂದ್ರೀಕರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಕೆಲವೊಮ್ಮೆ 2 ನಿಮಿಷಕ್ಕಿಂತ ಜಾಸ್ತಿ ಆಗಲ್ಲ. ಯಾಕೆ ಹಂಗಾಗುತ್ತೆ ಅದು? ಬಿಕಾಸ್ ಆಫ್ ಮೀಡಿಯಾ, ಮಾಧ್ಯಮಗಳ ಒಂದು ಹೆಚ್ಚು ಪ್ರಸಾರ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಅದು ಯಾಕೆ ನಾವು ಅದಕ್ಕೆ ಯಾಕೆ ಹೆಚ್ಚು ಒತ್ತು ಕೊಡ್ತೀವಿ ಅಂತಂದ್ರೆ, ಕಾನ್ಸಂಟ್ರೇಷನ್. ನೋಡ್ರಿ, ಇವತ್ತು ಒಂದು ಯಾವುದೋ ಒಂದು ಪೋಸ್ಟ್ ಕರೆದಿರ್ತಾರೆ, ಒಂದು 100 ಪೋಸ್ಟ್ ಕರೆದಾರೆ ಅಂತ ತಿಳ್ಕೊರಿ. ಒಂದು 100 ಪೋಸ್ಟಿಗೆ 1,00,000 ಅಪ್ಲಿಕೇಶನ್ ಬಂದಿರ್ತಾವೆ. ಕರೆಕ್ಟ್ ರೀ? ಒಂದು 100 ಪೋಸ್ಟ್ ಕರೆದಿರ್ತಾರೆ, 1,00,000 ಅಪ್ಲಿಕೇಶನ್ ಹಾಕಿರ್ತಾರೆ. ಬಟ್ ಆ 1,00,000ದಾಗ 100 ಪೋಸ್ಟ್ ಕರೆದಾನಲ್ರಿ, 1,000 ಜನ ನೀಟಾಗಿ ಓದಂಗಿಲ್ಲ. 1,000 ಜನ ನೀಟಾಗಿ ಓದಂಗಿಲ್ಲ. ಹಾಕಿದ್ವ, ಡಿಗ್ರಿ ಆಗೈತೆ ನಮ್ಮದು ಹಾಕಿ ಅಪ್ಲಿಕೇಶನ್, PUC ಆಗೈತೆ ನಮ್ಮದು ಹಾಕಿ ಅಪ್ಲಿಕೇಶನ್. ಯಾಕಂದರೆ ಕಾನ್ಸಂಟ್ರೇಷನ್, ಬಿಕಾಸ್ ಆಫ್ ಟೈಮ ಇಲ್ಲಿ ಯಾರಿಗೂ. ಬಟ್ ನಾವು ಗೋಲ್ ಇಟ್ಕೊಂಡಿದ್ದೀವಪ್ಪ ಅಂದ್ರೆ ಆ ಟೈಮನ್ನು ಕರೆಕ್ಟಾಗಿ ಸದ್ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಗೋಲು, ಟೈಮು, ಕಾನ್ಸಂಟ್ರೇಷನ್, ಈ 3 ಒಂದೇ ಇದರೊಳಗೆ ಬರ್ತೈತೆ ನೋಡ್ರಿ. ಕರೆಕ್ಟಾಗಿ ಗೋಲ್ ಇಟ್ಕೊಂಡು ಅಂದರೆ ಆ ಟೈಮಿಗೆ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿದ್ವಿ ಅಂದ್ರೆ ನಮ್ಗೆ ಏನು ಬೇಕಲ್ಲ ನಾವು ಅಚೀವ್ ಮಾಡ್ತೀವಿ. ನಾವು ಅಲ್ಲಿ ಸಾಧಿಸ್ತೀವಿ. ಸೊ ಅದಕ್ಕೆ ಇಂಪ್ರೂವ್ ಕಾನ್ಸಂಟ್ರೇಷನ್ ಅಂದರೆ ಮನಸ್ಸನ್ನು ದಿನ ಧ್ಯಾನ ಮಾಡಬೇಕು. ದಿನಕ್ಕೆ 2 ರಿಂದ 3 ನಿಮಿಷ ಧ್ಯಾನ ಮಾಡಬೇಕು, 5 ನಿಮಿಷ ಧ್ಯಾನ ಮಾಡಬೇಕು, 10 ನಿಮಿಷ ಧ್ಯಾನ ಮಾಡಬೇಕು. ಧ್ಯಾನ ಏನು ಮಾಡೋದು ನೋಡ್ರಿ, ಮನುಷ್ಯನ ಆಯುಷ್ಯನ ಜಾಸ್ತಿ ಮಾಡ್ತೈತಿ. ಆಮೇಲೆ ಮನುಷ್ಯನ ಸಿಟ್ಟನ್ನು ಕಡಿಮೆ ಮಾಡ್ತೈತಿ. ಮನುಷ್ಯನ ಒಂದು ವಿಚಾರ ಶಕ್ತಿನ ಜಾಸ್ತಿ ಮಾಡ್ತೈತಿ. ಹೀಗಾಗಿ ಇಂಪ್ರೂವ್ ಕಾನ್ಸಂಟ್ರೇಷನ್, ಮನಸ್ಸನ್ನು ಕೇಂದ್ರೀಕರಿಸ್ತಕ್ಕಂಥ ಕಾನ್ಸಂಟ್ರೇಷನ್ ಹೆಚ್ಚು ಮಾಡ್ಕೊಳ್ತಾನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಅದರಿಂದ ನಮ್ಮ ಓದಿಗೆ ಭಾಳ ಹೆಲ್ಪ್ ಆಗ್ತೈತಿ. ಓದಿರ್ತಕ್ಕಂಥದ್ದು
ಅತ್ಯಂತ ಬಹಳ ದಿವಸದವರೆಗೆ ನಮ್ಮ ತಲೆಯೊಳಗೆ ಉಳಿತೈತಿ. ಓಕೆ, ನೆಕ್ಸ್ಟ್ ಕ್ರಿಯೇಟಿವಿಟಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತದೆ ನೋಡ್ರಿ, ಕ್ರಿಯೇಟಿವಿಟಿ, ಸೃಜನಾತ್ಮಕತೆ ಅಂತ ಹೇಳ್ತೀನಿ. ಕ್ರಿಯೇಟಿವಿಟಿ ಬೆಳೆಸ್ಕೋಬೇಕು. ನಾವು ಬುಕ್ಕ ಕೊಡಿ ಅಂತೇಳಿ ಇಷ್ಟು ಹತ್ರ ಬುಕ್ಕ ಇಟ್ಕೊಳೋದು, ಅಷ್ಟು ಓದ್ಕೊಂಡು ಕುಂದ್ರೋದು, ಮರುದಿವ್ಸ ಕೇಳಿದ್ರೆ ಏನೂ ಗೊತ್ತಿರಂಗಿಲ್ಲ. ಹಂಗೆ ಓದಿದ್ರೆ ಓದ್ದಂಗಾಗುತ್ತಾ? ನೋ, ನಾಟ್ ಪಾಸಿಬಲ್. ಯು ಹ್ಯಾವ್ ಟು ರೀಡ್ ಇನ್ ಎ ಪ್ರಾಪರ್ ಮ್ಯಾನರ್, ಯು ಹ್ಯಾವ್ ಟು ರೀಡ್ ಇನ್ ಎ ಪ್ರಾಪರ್ ವೇ. ಅಂದ್ರೆ ಓದ್ತಕ್ಕಂಥದ್ದನ್ನು ಪ್ರಾಪರ್ ವೇದೊಳಗೆ ಓದಬೇಕು, ಓದ್ತಕ್ಕಂಥದ್ದನ್ನು ಮೆಥಡ್ ವೈಸ್ ಪ್ರಾಕ್ಟೀಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಈಗ ಇಶ್ವಿ ಓದ್ತಿರ್ತೀವಿ. ಈಗ ಇಶ್ವಿ ಓದ್ಬೇಕಾದ್ರೆ ಸ್ವತಂತ್ರ ಯಾವಾಗ ಸಿಗ್ತಪ್ಪ? 1947. ಓಕೆ, ಸೊ ಇರ್ತೀವಿ ಓದ್ಬೇಕಾದ್ರೆ ಇಶ್ಯೂಗಳನ್ನ ನೆನ್ಪಿಟ್ಕೋಬೇಕು. ಎಲ್ಲ 1957, 1857, 1475, 1457, ಹಿಂಗೆ ಬೇರೆ ಬೇರೆ ಇಶ್ಯೂಗಳು ಬರ್ತಾವೆ. ಯಾವ ಇಶ್ಯೂ ಒಳಗೆ ಏನಾಯ್ತು, ಟೆಕ್ನಿಕ್ ಯೂಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಈಗ ಹೇಳ್ತೀವಿ ನೋಡ್ರಿ, ನಾವು ತಿಂಗಳುಗಳನ್ನು ಹೇಳ್ಬೇಕಾದ್ರೆ ಜನವರಿ, ಫೆಬ್ರವರಿ ಒಳಗಡೆ ಬರ್ತಕ್ಕಂಥದ್ದನ್ನು ನೋಡ್ರಿ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಮತ್ತು ಆಗಸ್ಟ್ ಇಲ್ಲಿ ಬರ್ತೈತಿ. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಒಳಗಡೆ ಬರ್ತಕ್ಕಂಥದ್ದನ್ನು 30 ದಿವಸ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಮೇಲ್ಗಡೆ ಬರ್ತಕ್ಕಂಥದ್ದನ್ನು 31 ದಿವಸ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಕರೆಕ್ಟ್ ರೀ? ಟೆಕ್ನಿಕ್ಸ್ ಅಂತ ಹೇಳ್ತೀವಿ ನಾವು. ಹಂಗೆ ನೆನ್ಪಿಟ್ಕೊಳ್ತಕ್ಕಂಥದ್ದು, ಹಂಗೆ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಈಸಿ ಆಗ್ತೈತಿ. ಕರೆಕ್ಟಾ? ಮೆಥಡ್ ವೈಸ್ ನೆನ್ಪಿಟ್ಕೋಬೇಕು. ಓಕೆ, ಸೊ ಅಂದ ನಿಮ್ಗೆ ನಿಮ್ಮ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ. ಪ್ರತಿಯೊಂದು ನಾವು ಪೇಪರ್ ಕಟಿಂಗ್ಸ್ ಮಾಡ್ಕೊಂಡಿರ್ತೀವಿ, ಯಾವುದೋ ಇಲ್ಲೇ ಕೇಳಿರ್ತೀವಿ, ಅದು ಇಂಪಾರ್ಟೆಂಟ್ ಅನ್ಸಿರ್ತೈತಿ, ಒಂದು ನೋಟಕ್ಕೆ ಮಾಡ್ಬೇಕು ಯಾವಾಗ ಅದು ಇಂಪಾರ್ಟೆಂಟ್, ಅದು ನೆನ್ಪಿಟ್ಕೊಳಕ್ಕಾಗಲ್ಲ. ಓಕೆ, ಅದನ್ನ ಒಂದು ಕಡೆ ಬರೆದಿಡಿ. ಒಂದು ವಾರ ಆದ್ಮೇಲೆ ನಾನು ರಿಪೀಟ್ ನೋಡಿದೆ ಅಂದ್ರೆ ಒಮ್ಮೆ ರಿಪೀಟ್ ನೋಡಿದ್ದೆ ಪರ್ಫೆಕ್ಟ್ ಆಗ್ಬಿಡ್ತೈತಿ, ಮುಗಿದೋದು, ಯಾವುದೂ ಪ್ರಾಬ್ಲಮ್ ಆಗಲ್ಲ. ಓಕೆ, ಸೊ ದಟ್ ಇಸ್ ಕಾಲ್ಡ್ ಕ್ರಿಯೇಟಿವಿಟಿ. ನೆಕ್ಸ್ಟ್, ಇಂಪ್ರೂವ್ ನಾಲೆಜನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ನಾಲೆಜನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂದ್ರೆ ಆಲ್ರೆಡಿ ನಿಮ್ಮ ನಾಲೆಜ್ ಇರ್ತೈತಿ. ನಾಲೆಜನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತಂದ್ರೆ ಆ ವಿಷಯದ ವಿವರಣೆಯನ್ನು ಜಾಸ್ತಿ ಓದ್ಕೋಬೇಕು. ಅದರೊಳಗೆ ಸ್ವಲ್ಪ ವಿಷಯ ಇರ್ತೈತಿ, ಇನ್ನೂ ನಿಮಗೆ ಜಾಸ್ತಿ ಬೇಕಾಗಿರ್ತೈತಿ. ಸೊ ಆ ಟೈಮಲ್ಲಿ ಏನು ಮಾಡ್ಕೋಬೇಕಂದ್ರೆ ನಾಲೆಜನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ರೀ? ಫಾರ್ ಎಕ್ಸಾಂಪಲ್, ಒಂದು ಸಬ್ಜೆಕ್ಟ್ ಬಗ್ಗೆ ತೊಗೋಬೇಕಂದ್ರೆ ಗಾಳಿ, ಬೆಳಕು, ಶಕ್ತಿ ಇವೆಲ್ಲ ಓದ್ಕೊಂತ ಬರ್ತೀವಿ ನಾವು. ಕೆಲವೊಂದು ಪಾಯಿಂಟ್ ಇರ್ತದ್ರೊಳಗೆ, ಕೆಲವೊಂದು ಪಾಯಿಂಟ್ ಇರೋಂಗಿಲ್ಲ. ಅವುಗಳನ್ನ ನೋಡಬೇಕು. ನೆಕ್ಸ್ಟ್ ಅಧ್ಯಾಯ ತೊಗೋಬೇಕು, ನೆಕ್ಸ್ಟ್ ತರಗತಿ ತೊಗೋಬೇಕು. ಅದರೊಳಗೆ ಇರ್ತಕ್ಕಂಥ ಪಾಯಿಂಟ್ಸ್ ಅದರೊಳಗೆ ಆ್ಯಡ್ ಮಾಡ್ಕೋಬೇಕು. ಅಂದ್ರೆ ಅದು ಫುಲ್ಫಿಲ್ ಆಗ್ತೈತಿ, ವಿಷಯದ ಪರಿಪೂರ್ಣತೆ ಆಗ್ತೈತಿ. ಅಕ್ಷಾಂಶ ರೇಖಾಂಶ ಬಗ್ಗೆ ಅಧ್ಯಯನ ಮಾಡತ್ತೀವಿ ನಾವಾಗ. ಸೊ ಅಲ್ಲಿ 6ನೇ ಕ್ಲಾಸ್ನಾಗ 7ನೇ ಕ್ಲಾಸ್ನಾಗ ಸ್ವಲ್ಪ ಐತಿ ಅಕ್ಷಾಂಶ ಎಂದರೆ ಏನು, ಜಸ್ಟ್ ಅಷ್ಟ ಕೊಟ್ಟಣ. ನೆಕ್ಸ್ಟ್ ಮುಂದಿನ ವರ್ಷದೊಳಗೆ ಅದ್ರ ಬಗ್ಗೆ ಡೀಟೇಲ್ ಐತಿ. ಅಕ್ಷಾಂಶ ಹೆಂಗಿರ್ತಾವೆ, ರೇಖಾಂಶಗಳು ಹೆಂಗಿರ್ತಾವೆ, ಯಾವ್ಯಾವ್ದು ಎಲ್ಲೆಲ್ಲಿ ಉಂಟಾಗ್ತಾವೆ. ಸೊ ಪ್ರತಿಯೊಂದು ಡೀಟೇಲನ್ನು ತಿಳ್ಕೊಬೇಕಂತ ಹೇಳ್ತೀನಿ. ಸೊ ಯು ಹ್ಯಾವ್ ಟು ಇಂಪ್ರೂವ್ ಯುವರ್ ನಾಲೆಜ್ ಅಂತ ಹೇಳ್ತೀನಿ ನಾವು, ಅದು ಇಂಪಾರ್ಟೆಂಟ್. ನೆಕ್ಸ್ಟ್, ಡೆಪ್ತ್ ನಾಲೆಜ್ ಅಬೌಟ್ ಎಕ್ಸಾಮ್ ಬಗ್ಗೆ ಡೆಪ್ತ್ ನಾಲೆಜ್ ಇರಬೇಕಂತ ಹೇಳ್ತೀವಿ ನಾವು. ಎಕ್ಸಾಮ್ ಬಗ್ಗೆ ಡೆಪ್ತ್ ನಾಲೆಜ್ ಇರಬೇಕು. ಒಂದು RRB ಎಕ್ಸಾಮ್ ಕರೆದ ಅಂದರೆ RRB ಎಕ್ಸಾಮ್ ಅಂದರೆ ಎದ್ರ ಮೇಲೆ ಕಂಡಕ್ಟ್ ಮಾಡ್ತಾನೆ? ಅದನ್ನು ಡಿಗ್ರಿ ಓದಿರಬೇಕು, PUC ಓದಿರಬೇಕು, PG ಆಗಿರಬೇಕು, ಎದ್ರ ಮೇಲೆ ಕಂಡಕ್ಟ್ ಮಾಡ್ತಾನೆ? ಓಕೆ, ಗೊತ್ತಾಯಿತು. ನೆಕ್ಸ್ಟ್, ಎಕ್ಸಾಮ್ ಕ್ವಶನ್ ಪೇಪರ್ ಹೆಂಗಿರ್ತೈತಿ? ಒಂದು ಪೇಪರ್ ಇರ್ತೈತೆ, 2 ಪೇಪರ್ ಇರ್ತೈತೆ? ನೆಕ್ಸ್ಟ್, ಒಂದು ಪೇಪರ್ ಎಷ್ಟೊತ್ತು ಇರ್ತೈತಿ, ಎಷ್ಟು ಅವರ್ ಇರ್ತೈತಿ? ನೆಕ್ಸ್ಟ್, ಒಂದು ಪೇಪರ್ MCQ ಕ್ವಶನ್ಸ್ ಇರ್ತಾವ, ಅಬ್ಜೆಕ್ಟಿವ್ ಕ್ವಶನ್ಸ್ ಇರ್ತಾವ, ಅಥವಾ ಲಾಂಗ್ ಕ್ವಶನ್ಸ್ ಇರ್ತಾವ? ಓಕೆ, ನೆಕ್ಸ್ಟ್, ಎಕ್ಸಾಮ್ ಕ್ವಶನ್ ಪೇಪರ್ ಬರ್ತಕ್ಕಂಥ ಸಿಲೆಬಸ್ ಹೆಂಗಿರ್ತೈತಿ? ಯಾವ ಒಂದು ವಿಷಯಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಇದೆ. ಇದೇನು ಹಿಸ್ಟ್ರಿಗೆ ಆಯಿತು, ಜೋಗ್ರಫಿಗೆ ಆಯಿತು, ಸೈನ್ಸ್ಗೆ ಆಯಿತು, GK ಆಯಿತು, ಯಾವ್ದಕ್ಕೈತಿ? ಪ್ರತಿಯೊಂದು ಡೀಪಾಗಿ ತಿಳ್ಕೊಬೇಕು. ಡೆಪ್ತ್ ನಾಲೆಜ್ ಅಬೌಟ್ ಎಕ್ಸಾಮ್. ಬೆಸ್ಕಾಮ್ ಅಂತ ಹೇಳ್ತೀವಿ ನಾವು, KV ಎಕ್ಸಾಮ್ಸ್ ಅಂತ ಹೇಳ್ತೀವಿ ನಾವು, ಟೀಚರ್ಸ್ ಎಕ್ಸಾಮ್ಸ್ ಅಂತ ಹೇಳ್ತೀವಿ ನಾವು. ನೀವು ಯಾವುದಕ್ಕೆ ಎಕ್ಸಾಮಿಗೆ ಕಂಡಕ್ಟ್ ಮಾಡ್ಬೇಕಂತ ಮಾಡ್ತೀರಿ, ಯಾವ್ದು ಕಟ್ಟಬೇಕಂತ ಮಾಡ್ತಿರಲ್ಲ, ನಿಮ್ದು ಗೋಲ್ ಏನು ಇಟ್ಕೊಂಡಿರ್ತಿರಲ್ಲ, ಪ್ರತಿಯೊಂದು ಎಕ್ಸಾಮ್ ಬಗ್ಗೆ ಡೀಪ್ ನಾಲೆಜ್ ಇಟ್ಕೋಬೇಕು. ಕ್ವಶನ್ ಪೇಪರ್ ಯಾವ್ದು ಇರ್ತೈತಿ, ಯಾವ ಕ್ವಶನ್ ಹೆಂಗೆ ಕೇಳ್ತಾನೆ, ಯಾವ ಕ್ವಶನ್ನಲ್ಲಿ ಟ್ವಿಸ್ಟಿಂಗ್ ಇರ್ತೈತಿ, ಯಾವ ಕ್ವಶನ್ ನೇರವಾಗಿ ಬರ್ತೈತಿ, ಇದನ್ನೆಲ್ಲ ನಾವು ಡೀಪಾಗಿ ಓದಿದಾಗ ಮಾತ್ರ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್, ಫಿಸಿಕಲ್ ಫಿಟ್ನೆಸ್ ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಲ್ಲದೆ ಎಕ್ಸಾಮ್ ಬರೆಯಾಗತ್ತೀವಿ ನಾವು, ಫಿಸಿಕಲ್ ಫಿಟ್ನೆಸ್ ಆಗ್ಬೇಕ್ರಿ? ನೋ, ಫಿಸಿಕಲ್ ಫಿಟ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಫಿಸಿಕಲ್ ಫಿಟ್ನೆಸ್ ಆಗಿರಬೇಕು, ಚೆನ್ನಾಗಿ ಊಟ ಮಾಡಬೇಕು. ನೆಕ್ಸ್ಟ್, ಮೆಮ್ರಿ ಪವರ್ ಇರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ಹೊಂದಿರತಕ್ಕಂಥ ಆಹಾರ ಪದಾರ್ಥಗಳನ್ನು ಜಾಸ್ತಿ ತಿನ್ನಬೇಕು. ಕೆಲವರು ನೋಡ್ರಿ, ಆಹಾರ ಪದಾರ್ಥಗಳನ್ನು ತಿಂತಕ್ಕಂಥ ಪದ್ಧತಿ ನೀವೇ ಅರ್ಥ ಮಾಡ್ಕೊಡ್ರಿ. ನೀವು ಏನು ಊಟ ಮಾಡ್ಬೇಕಾದ್ರೆ ಏನು ಬಿಡ್ತೀರಿ, ಏನು ಉಣ್ತೀರಿ, ಅದು ಊಟ ವಿಚಾರ ಮಾಡ್ಕೋಬೇಕು. ಫಿಸಿಕಲ್ ಫಿಟ್ನೆಸ್ ಭಾಳ ಇಂಪಾರ್ಟೆಂಟ್. ಅದು ಏನಾಗುತ್ತೆ ರೀ, ಮೆಮ್ರಿ ಪವರ್ನ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಗಟ್ಟಿಯಾಗಿರ್ತಕ್ಕಂಥ, ಆಮೇಲೆ ಖನಿಜಾಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಜಾಸ್ತಿ ಸ್ವೀಕರಿಸಲಿಲ್ಲಪ್ಪ ಅಂತಂದ್ರೆ ಆಟೋಮೆಟಿಕ್ ನಿಮಗೆ ನೀವು ಏನು ಓದಿದ್ದು ನೆನಪುಳಿಯಲ್ಲ. ಸೊ ಅದು ಕಾರಣ ಏನಪ್ಪ ಅಂದ್ರೆ ಯು ಡಿಡಂಟ್ ಈಟ್ ಅ ಪರ್ಫೆಕ್ಟ್ ಪ್ರಾಪರ್ ವೇ ಆಫ್ ದ ಫುಡ್ ಅಂತ ಹೇಳ್ತೀವಿ ನಾವು. ವಿಟಮಿನ್ಸ್, ಖನಿಜಾಂಶಗಳು, ಲಿಪಿಡ್ಗಳು, ಕೊಬ್ಬು, ಪ್ರೋಟೀನ್ ಇವು ಯಾವ ಕರೆಕ್ಟಾಗಿ ಇಲ್ಲದೇ ಇರ್ತಕ್ಕಂಥ ಆಹಾರ ಪದಾರ್ಥ ತಿಂದೀವಪ್ಪ ಅಂದ್ರೆ
ನಮ್ದು ದೇಹ ಬೆಳೆದಿರ್ತೈತಿ, ಬಟ್ ಮೈಂಡ್ ಬೆಳೆಯಂಗಿಲ್ಲ ಅಂತ ಹೇಳ್ತೀವಿ. ಮೈಂಡ್ ಇಂಪ್ರೂವ್ಮೆಂಟ್ ಆಗಲ್ಲ. ಫಿಸಿಕಲ್ ಫಿಟ್ನೆಸ್ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಫಿಸಿಕಲ್ ಫಿಟ್ನೆಸ್ ಬಹಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಮೊಬೈಲ್ ಹೆಲ್ಪ್. ಸೊ ಅದೇ ಮೊಬೈಲನ್ನು ನಾವು ಬಳಸ್ತಾ ಇರ್ತೀವಿ. ಈಗಿನ ದಿನಮಾನದೊಳಗೆ ಮೊಬೈಲ್ ಇರ್ತಕ್ಕಂಥ ವ್ಯಕ್ತಿ ಯಾರೂ ಇಲ್ಲ. ಮೊಬೈಲನ್ನು ಸದ್ಬಳಕೆಯಾಗಿ ಬಳಸಬೇಕು. ಯೂಸ್ ಆಫ್ ದ ಮೊಬೈಲ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಅ ಪ್ರಾಪರ್ ವೇ ಅಂತ ಹೇಳ್ತೀವಿ. ಪ್ರಾಪರ್ ವೇದೊಳಗೆ ಮೊಬೈಲನ್ನು ಬಳಸಬೇಕು. ಪ್ರಾಪರ್ ವೇದೊಳಗೆ ಬಳಸ್ಬೇಕಂದ್ರೆ ನಮ್ಗೆ ಏನು ಬೇಕಲ್ಲ ಅದನ್ನಷ್ಟೇ ಹೆಲ್ಪ್ ತೊಗೋಬೇಕು. ಇವತ್ತಿನ ಮೊಬೈಲ್ದೊಳಗೆ ಇಡೀ ಜಗತ್ತನ್ನು ನಾವು ಇಮಿಡಿಯೇಟಾಗಿ ನೋಡ್ಬೋದು. ಓಕೆ, ಇಡೀ ಜಗತ್ತನ್ನು ಇಮಿಡಿಯೇಟಾಗಿ ನಾವು ಮೊಬೈಲ್ ನೋಡ್ಬೋದು. ಬಟ್ ಯಾವ ವಿಷಯ ಬೇಕಲ್ಲ ನಮ್ಗೆ ಆ ವಿಷಯನ ತಗೋಬೇಕು, ನೋಡಬೇಕು, ಬಿಡಬೇಕು. ಸೊ ನಾವು ಜಾಸ್ತಿ ನೋಡೋದ್ರಿಂದ ಏನಾಗುತ್ತೆ ನೋಡ್ರಿ, ಕಣ್ಣಿಗೆ ಎಫೆಕ್ಟ್ ಆಗುತ್ತಾ. ಈ ಫಿಸಿಕಲ್ ಫಿಟ್ನೆಸ್ ಕಂಪ್ಲೀಟ್ ಆಗ್ತೈತಿ, ಕಂಪೇರ್ ಆಗ್ತೈತಿ. ಯಾಕೆ ಹೇಳ್ರಿ, ಜಾಸ್ತಿ ನೋಡಿ ಕಣ್ಣು ಏನಾಗುತ್ತೆ ನೋಡ್ರಿ. ನೀವು ಎಷ್ಟೋ ಟಿ ವಿಗಳು ನೋಡಿದಿರಿ, ಒಂದು ಮಗು ಮೊಬೈಲ್ ಹಿಂಗೆ ಆಪ್ರೇಟ್ ಮಾಡಿ 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 ರಾತ್ರಿ ಮುಖಬೇಕಾದ್ರೆ ಕೈ ಹಿಂಗೆ ಮಾಡ್ತೈತಿ, ಕಣ್ಣು ನೋಡೋಕೆ ಬರಲ್ಲ. ಬಿಕಾಸ್ ಮೊಬೈಲನ್ನು ನಾವು ಎಷ್ಟು ಬಳಸ್ಬೇಕಲ್ಲ ಅಷ್ಟೇ ಬಳಸ್ತೀವಿ. ಯಾರಾದರೂ ಎಲ್ಲಾರು ನೋಡ್ರಿ, ನೀವು ಫ್ರೀ ಕುಂತಾರೆ ಅಂದ್ರೆ ಹಿಂಗೆ ಸರ್ಚ್ಕೊಂತ ಕುಂತ್ಬಿಟ್ಟಿರ್ತಾರೆ. ಅದು ಹೆಲ್ಪ್ ಆಗುತ್ತೋ ಬಿಡುತ್ತೋ ಗೊತ್ತಿರಂಗಿಲ್ಲ. ಬಟ್ ನಮ್ಗೆ ಏನು ಅವಶ್ಯಕತೆ ಇದೆ ಅದನ್ನಷ್ಟ ಬಳಸಲಿಕ್ಕೆ ಪ್ರಯತ್ನ ಮಾಡ್ಕೋಬೇಕು. ಅಲ್ಲಿ ನಾವು ಎಲ್ಲಿ ಕೇಳ್ರಿ, ಸೀದಾ ಗೋಲ್ ನಮ್ಗೆ ಗೊತ್ತಿರಬೇಕು. ನಮ್ಮ ಕಾನ್ಸಂಟ್ರೇಷನ್ ಹಾಳು ಮಾಡೋದೇನಪ್ಪ ಅಂತಂದ್ರೆ ಮೀಡಿಯಾ. ಇಟ್ಸ್ ಲೈಕ್ ಎ ಮೊಬೈಲ್. ಸೊ ನಾವು ಅದಕ್ಕೆ ನಮ್ದು ಗೋಲ್ ಏನೈತಿ ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ಯುಟಿಲೈಸ್ ಮಾಡ್ಕೋಬೇಕು, ಅದನ್ನ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ಸ್ಮಾರ್ಟ್ ವರ್ಕ್. ಸ್ಮಾರ್ಟ್ ವರ್ಕ್ ಮಾಡಬೇಕು. ಕಾಮನ್ ವರ್ಕ್ ಮಾಡೋದು ಬೇರೆ, ಸ್ಮಾರ್ಟ್ ವರ್ಕ್ ಮಾಡೋದು ಬೇರೆ. ಅಂದ್ರೆ ಒಂದು ವಿಷಯದ ವಿವರಣೆಯನ್ನು ನಾವು ಸರಿಯಾಗಿ ಓದ್ತಕ್ಕಂಥದ್ದು, ಒಂದು ವಿಷಯವನ್ನು ನಾವು ಸರಿಯಾಗಿ ಡಿವೈಡ್ ಮಾಡ್ತಕ್ಕಂಥದ್ದು ಸ್ಮಾರ್ಟ್ ವರ್ಕ್ ಅಂತ ಹೇಳ್ತೀವಿ ನಾವು. ಈಗ ಒಂದು ಯಾವುದೋ ಎಕ್ಸಾಮ್ ರೆಡಿ ಆಗತ್ತೀವಿ ಅಂದಾಗ ಹೀಗೆ ಅಂತ ಎಲ್ಲ ಓದೋದಲ್ಲ. ಆ ಚಾಪ್ಟರ್ ಬರ್ತಕ್ಕಂಥ ಪಾಯಿಂಟ್ಸನ್ನು ಯಾವ ಪಾಯಿಂಟ್ಸ್ನ ಓದಬೇಕು, ಯಾವ ಪಾಯಿಂಟ್ಸನ್ನು ಬಿಡಬೇಕು, ಯಾವ ಪಾಯಿಂಟ್ಸನ್ನು ಯಾವಾಗ ಓದಬೇಕು, ಎಕ್ಸಾಮ್ಗಿನ್ನ ಎಷ್ಟು ದಿವಸ ಇದೆ, ನಾ ಹೆಂಗೆ ಪ್ರಿಪೇರ್ಡ್ ಆಗಬೇಕು, ಟೈಮ್ ಟೇಬಲ್ ಹೆಂಗೆ ಹಾಕೋಬೇಕು, ಟೈಮ್ ಟೇಬಲ್ ಪ್ರಕಾರ ಹೆಂಗೆ ಓದಬೇಕು, ನಿದ್ದೆ ಎಷ್ಟು ಮಾಡಬೇಕು, ಯಾವ ಫುಡ್ ಯಾವಾಗ ತಿನ್ನಬೇಕು, ಓಕೆ, ನೀರು ಎಷ್ಟು ಕುಡಿಬೇಕು. ಸೊ ದಟ್ ಇಸ್ ಕಾಲ್ಡ್ ಸ್ಮಾರ್ಟ್ ವರ್ಕ್. ಅದು ಭಾಳ ಇಂಪಾರ್ಟೆಂಟ್. ಯಾರನ್ನ ಇಂಪ್ರೂವ್ಮೆಂಟ್ ಮಾಡಲ್ಲ, ನಾವು ನಮ್ಮನ್ನೇ ಇಂಪ್ರೂವ್ ಮಾಡ್ಕೋಬೇಕು. ನಾವು ನಮ್ಮೊಳಗೆ ತಿಳ್ಕೊಬೇಕು, ನಾವೇ ಅರ್ಥ ಮಾಡ್ಕೋಬೇಕು. ವಿ ಹ್ಯಾವ್ ಟು ಸೆಲ್ಫಿಶ್ ಆನ್ ದ್ಯಾಟ್. ನಾವು ಸ್ವಾರ್ಥಿಗಳಾಗಬೇಕು ಆ ವಿಷಯದಲ್ಲಿ, ಅಂದಾಗ ಮಾತ್ರ ಓದಲಿಕ್ಕೆ ಸಾಧ್ಯ ಆಗುತ್ತಾ. ಸೊ ದಟ್ ಇಸ್ ಕಾಲ್ಡ್ ಸ್ಮಾರ್ಟ್ ವರ್ಕ್ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಡೀಪ್ ಇನ್ವಾಲ್ವ್ಮೆಂಟ್. ಸೊ ಇದು ಹೇಳಿದ್ನಲ್ಲ, ಡೆಪ್ತ್ ನಾಲೆಜ್ ಜೊತೆಗೆ ಇದು ಕೂಡ ಸೇಮ್ ಆಗ್ತದೆ. ಇನ್ವಾಲ್ವ್ಮೆಂಟ್ ಅಂದರೆ ಒಂದು ಯಾವುದೋ ವಿಷಯ ಓದಾಕತ್ತೀವಿ ಅಂದಾಗ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ ನಾವು. ಕರೆಕ್ಟಾಗಿ ಆ ವಿಷಯದಲ್ಲಿ ನಾವು ಇನ್ವಾಲ್ವ್ಮೆಂಟ್ ಇರಬೇಕು. ಯಾವುದೋ ಒಂದು ಲೆಕ್ಚರಿಂಗ್ ಕೇಳಾಕತ್ತೀವಿ ನಾವು ಅಂತಂದ್ರೆ ಅವ್ರ ಕಡೆ ಕಾನ್ಸಂಟ್ರೇಷನ್ ಇರಬೇಕು. ಕೆಲವೊಬ್ಬ ವಿದ್ಯಾರ್ಥಿಗಳು ಹೆಂಗಿರ್ತಾರೆ ಅಂದ್ರೆ ಜಸ್ಟ್ ಬರೀ ಅವ್ರು ಹೇಳಿದ ಸಾಕು ಅದ್ರ ಮೇಲೆ ಬರೀ ಎಕ್ಸಾಮ್ ಬರೀತಕ್ಕಂಥವ್ರು ಇರ್ತಾರೆ. ಕೆಲವೊಬ್ರು ಹೇಳಿದ್ದನ್ನು ಕೇಳ್ಕೊಂಡು ಮನೆಗೆ ಹೋಗಿ ಓದಿರಪ್ಪ ಅಂದ್ರೆ ಅದ್ರ ಮೇಲೆ ಎಕ್ಸಾಮ್ ಬರೀತಿರ್ತಾರೆ. ಕೆಲವೊಬ್ರು ಹೇಳಿ ತಿಳಿಯಂಗಿಲ್ಲ, ಮನೆಗೆ ಹೋಗಿ ಓದ್ತಾರೆ, ಅವ್ರು ಎಕ್ಸಾಮ್ ಬರೀತಾರೆ. ಕೆಲವು ಎರಡೂ ಮಾಡಂಗಿಲ್ಲ, ಎಕ್ಸಾಮ್ ಬರೀತಾರೆ ಅನ್ಕೋಬೇಡಿ. ಓಕೆ, ಸೊ ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಬರ್ತಾರೆ. ಬಟ್ ಏನಪ್ಪ ಅಂದ್ರೆ ಪ್ರತಿಯೊಂದು ವಿಷಯದೊಳಗೂ ಇನ್ವಾಲ್ವ್ಮೆಂಟ್ ಭಾಳ ಇಂಪಾರ್ಟೆಂಟ್. ಡೀಪ್ ಇನ್ವಾಲ್ವ್ಮೆಂಟ್ ಇರಬೇಕು. ಇದ್ದಾಗ ಮಾತ್ರ ನಮ್ಗೆ ಆ ಒಂದು ಅಧ್ಯಯನ ಓದಿರ್ತಕ್ಕಂಥದ್ದು ಇಮಿಡಿಯೇಟ್ ನಮ್ಗೆ ಕ್ಯಾಪ್ಚರ್ ಆಗ್ತೈತಿ. ಫಾರ್ ಎಕ್ಸಾಂಪಲ್, ಈಗ ಒಂದು 2 ವರ್ಷದಿಂದ ಯಾವುದೋ ಒಂದು ಪಿಕ್ಚರ್ ನೋಡಿರ್ತೀವಿ ನಾವು, ಯಾವುದೋ ಒಂದು ಸೀನ್ ಹೇಳಂದ್ರೆ ಇಮಿಡಿಯೇಟ್ ಹೇಳ್ತೀವಿ ನಾವು, ಲೇಟ್ ಮಾಡ್ತೀವಿ. ಅದ ನೀವು 2 ವರ್ಷದಿಂದ ಓದಿರ್ತಕ್ಕಂಥ ಯಾವುದೋ ಒಬ್ಬ ರಾಜನ ಬಗ್ಗೆ ಇರ್ಬೋದು, ಯಾವುದೋ ಒಂದು ವಿಜ್ಞಾನದ ಒಂದು ವಿಷಯ ಇರ್ಬೋದು, ಕೇಳಿದ ಪಟಕನ ಹೇಳ್ತೀರಿ, ಬೇಗನೆ ಹೇಳ್ತೀರಿ. ನೋಡಿ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಎರಡೂ ಅದೇ ಮೈಂಡಿಂದ ನೋಡಿರ್ತೀವಿ ನಾವು, ಎರಡೂ ಅದೇ ಮೈಂಡಿಂದ ಪ್ರಾಕ್ಟೀಸ್ ಮಾಡಿರ್ತೀವಿ ನಾವು. ಬಟ್ ಅದನ್ನ ಮಾತ್ರ ಹೇಳ್ತಿದ್ರಿ ಹೇಳಂಗಿಲ್ಲ ಅಂದ್ರೆ ಇನ್ವಾಲ್ವ್ಮೆಂಟ್ ಅಂತ ಹೇಳ್ತೀವಿ ನಾವು. ಭಾಗವಹಿಸುವಿಕೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಭಾಗವಹಿಸುವಿಕೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಇವೆಲ್ಲ ಪಾಯಿಂಟ್ಸನ್ನು ನೀವು ಮೈಗೂಡಿಸ್ಕೊಂಡ್ರಪ್ಪ ಅಂದ್ರೆ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇದ್ರೂ ಕೂಡ ಈಸಿಯಾಗಿ ನೀವು ಓದ್ತಕ್ಕಂಥ ಕಲೆಯನ್ನು ಡೆವಲಪ್ಮೆಂಟ್ ಮಾಡ್ಕೋತೀರಿ. ಸೊ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಾವೇನೇನು ಕಲ್ತೀವಪ್ಪ ಅಂದ್ರೆ ಎಕ್ಸಾಮ್ಸ್ ಯಾವ್ಯಾವ ಬರ್ತಾವೆ, ಎಕ್ಸಾಮಿಗೆ ಬೇಸಿಕ್ ನಮ್ಗೆ ಯಾವ್ಯಾವುದನ್ನು ಓದ್ಬೇಕು. ನಾವು ಬೇಸಿಕ್ ಓದಬೇಕಾದ್ರೆ ನಾವು ಬುಕ್ಸನ್ನು ಹೆಂಗೆ ಕಲೆಕ್ಟ್ ಮಾಡ್ಕೋಬೇಕು, ಆಮೇಲೆ ಯಾವ ಬುಕ್ಸನ್ನು ಯಾವಾಗ ಓದಬೇಕು, ಕಾನ್ಸಂಟ್ರೇಷನ್ ಹೆಂಗೆ ಇಟ್ಕೋಬೇಕು, ಆಮೇಲೆ ಯಾವ ಬೇಸಿಕ್ಗಳು ಬರ್ತಾವೆ, ಯಾವ ಮೇನ್ ಸಬ್ಜೆಕ್ಟ್ಗಳು ಬರ್ತಾವೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡಿದ್ವಿ. ಎಷ್ಟು ಸಾಧ್ಯ ಇದೆಯೋ ಅಷ್ಟು ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಮತ್ತೆ ಬೇರೆ ಬೇರೆ ವಿಡಿಯೋ ಜೊತೆಗೆ ನಾವು ನೀವು ಭೇಟಿಯಾಗೋಣ ಅಂತ ಹೇಳ್ತಾ ಧನ್ಯವಾದಗಳು.